ಪುಸ್ತಕಗಳನ್ನ ಓದೋರೇ ಇಲ್ಲ ಅನ್ನುವಂತಹ ಕಾಲದಲ್ಲಿ ಇಷ್ಟೊಂದು ಪುಸ್ತಕಗಳು ಸೇಲ್ ಆಗ್ತಾ ಇರೋದು ತುಂಬ ಖುಷಿ ಆಗ್ತಿದೆ. ತುಮಕೂರು ನನ್ನ ತವರು ಮನೆಯಲ್ಲಿ ಈ ಒಂದು ಗಾಜಿನ ಮನೆಯಲ್ಲಿ ಒಂದು ಉಡುಗೊರೆ ರೀತಿಯಲ್ಲಿ ನನಗೆ ಇವತ್ತು ಈ ಪುಸ್ತಕ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ನಾನು ಅನಿತಾ ಮಂಜುನಾಥ್, ಹಾವೇರಿ. ವೀರಲೋಕ ಪುಸ್ತಕ ಸಂತೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಾಹಿತಿಗಳಿಗೂ ಹಾಗೂ ಕಲಾವಿದರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ಕ್ರಿಯೇಟಿವ್ ಪುಸ್ತಕ ಮನೆ ಕಾರ್ಕಳದಿಂದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮದ ನಿರೂಪಣೆಯನ್ನು ಲಕ್ಷ್ಮೀಕಾಂತ್ ಆರ್ ಉಪನ್ಯಾಸಕರು, ಕ್ರಿಯೇಟಿವ್ PU ಕಾಲೇಜ್ ಕಾರ್ಕಳ ಇವರು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕವಿತೆಯೋಳ್ ಆಸಗೆಯವಂ ಫಲಮಾವುದು ಪೂಜೆ ನೆಗಳ್ತೆ ಲಾಭ ಎಂಬಿವಲ್ಲಂ ಎಂಬ ಪಂಪನ ಕಾವ್ಯೋಕ್ತಿಯನ್ನು ನೆನಪಿಸಿಕೊಳ್ಳುತ್ತಾ 5ನೇ ವೀರಲೋಕ ಪುಸ್ತಕ ಸಂತೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಹೃದಯ ಬಂಧುಗಳಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿರುವಂತಹ MV ನಾಗರಾಜ್ ರಾವ್ ಅವರು, ವೀಣಾ ಶ್ರೀನಿವಾಸ್ ಮೇಡಮ್ ಅವರು, ಸಂತೋಷ್ ಆನಗಲ್ ಲೇಖಕರು ಬೆಂಗಳೂರು, ಸುರೇಶ್ ಚನ್ನಶೆಟ್ಟಿ ಬೀದರ್ ಲೇಖಕರು ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಪುಸ್ತಕ ಮನೆಯ ವತಿಯಿಂದ ಕರ್ನಾಟಕದ ಖ್ಯಾತ ಕಾದಂಬರಿಕಾರರಾದಂಥ ಅನುಬೆಳ್ಳಿಯವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಗರಗಳನ್ನು ಕಟ್ಟುವುದು ಸುಲಭ, ಆದರೆ ಜನರ ಕನಸುಗಳಿಗೆ ಅಡಿಪಾಯ ಹಾಕುವುದು ಮಹತ್ತರ ಕಾರ್ಯ. ಆ ಮಹಾನ್ ಕಾರ್ಯವನ್ನು ಮಾಡಿದವರು ನಾಡಪ್ರಭು ಕೆಂಪೇಗೌಡರು. ಎಲ್ಲರಿಗೂ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು. ದೂರದೃಷ್ಟಿಯ ಆಡಳಿತಗಾರ, ಯೋಧ ಹಾಗೂ ನಗರ ನಿರ್ಮಾಪಕರಾಗಿದ್ದರು. ಇವರ ಪ್ರಮುಖ ಸಾಧನೆ ಕ್ರಿಸ್ತಶಕ 1537ರಲ್ಲಿ ಬೆಂಗಳೂರು ನಗರ ನಿರ್ಮಾಣಕ್ಕೆ ಅಡಿಪಾಯವನ್ನು ಹಾಕಿದರು. ನಗರವನ್ನು ರಕ್ಷಿಸಲು ಕೋಟೆಯನ್ನು ನಿರ್ಮಿಸಿ ವ್ಯಾಪಾರ, ಕೃಷಿ ಹಾಗೂ ನೀರಾವರಿಗೆ ಉತ್ತೇಜನವನ್ನು ನೀಡಿದರು. ಇಂದಿಗೂ ಅವರ ಗೌರವಾರ್ಥವಾಗಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಾಗೂ ಅನೇಕ ರಸ್ತೆ, ವೃತ್ತಗಳು ಹಾಗೂ ಪ್ರತಿಮೆಗಳು ಅವರ ಹೆಸರನ್ನು ಹೊಂದಿರುವುದನ್ನು ನಾವೆಲ್ಲ ನೋಡುತ್ತಿದ್ದೇವೆ. ಕೆಂಪೇಗೌಡರ ಜೀವನ ನಮಗೆ ನಾಯಕತ್ವ, ಪ್ರಾಮಾಣಿಕತೆ, ಶ್ರಮ, ದೂರದೃಷ್ಟಿ ಮತ್ತು ಜನಸೇವೆಯ ಮಹತ್ವವನ್ನು ಕಲಿಸುತ್ತದೆ. ಅವರ ಆದರ್ಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡರೆ ಸಮಾಜದ ಅಭಿವೃದ್ಧಿಗೆ ನಮ್ಮ ಕೊಡುಗೆಯು ಮಹತ್ವದ್ದಾಗಿದೆ. ಪುಷ್ಪಾರ್ಚನೆಯನ್ನು ಮಾಡಿದಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ನಾಡಿನ ಖ್ಯಾತಿಯನ್ನ ಜಗತ್ತಿನೆಲ್ಲೆಡೆ ಪಸರಿಸಿದಂತಹ ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸಿದ ಎಲ್ಲ ಗಣ್ಯಾತಿ ಗಣ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ MV ನಾಗರಾಜ್ ರಾವ್ ಅವರು ಮೂಲತಃ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯವರು. ಕನ್ನಡದ ಪ್ರಖ್ಯಾತ ಕಥೆಗಾರ, ಕಾದಂಬರಿಕಾರ, ಹೆಸರಾಂತ ಅನುವಾದಕರು. 90ಕ್ಕೂ ಹೆಚ್ಚು ಕತೆ, ಕಾದಂಬರಿ ಮತ್ತು ಅನುವಾದಿತ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಜೇಮ್ಸ್ ಆಡ್ಲಿ ಚೇಸ್ ರವರ 27 ಜಗತ್ಪ್ರಸಿದ್ಧ ಕಾದಂಬರಿಗಳನ್ನು ಯಶಸ್ವಿಯಾಗಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇವರ ಸಾಹಿತ್ಯ ಸೇವೆಗಾಗಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರಿಂದ ಹಿಂದಿ ಸೇವಾ ಪ್ರಶಂಸಾ ಪತ್ರವನ್ನು ಸೇರಿದಂತೆ ಹಲವು ಗೌರವಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ವೀಣಾ ಶ್ರೀನಿವಾಸ್ ಮೇಡಮ್ ಅವರು ಮಧುಗಿರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಲೇಖಕಿಯ ಸಂಘದ ನಿರ್ದೇಶಕರಾಗಿದ್ದು, ಖ್ಯಾತ ಸಾಹಿತಿಗಳಾಗಿದ್ದು 2 ಪುಸ್ತಕಗಳನ್ನು ಹೊರತಂದಿದ್ದಾರೆ. ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ಇವರಿಗೆ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಸಂತೋಷ್ ಆನಗಲ್ ರವರು ಬೆಂಗಳೂರು ಪ್ರಮುಖ ಲೇಖಕರು. ಇವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತಗಳು. ಸುರೇಶ್ ಚನ್ನಶೆಟ್ಟಿಯವರು ಬೀದರ್, ಇವರು ಖ್ಯಾತ ಲೇಖಕರು. ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಾಡಿನ ಪ್ರಸಿದ್ಧ ಕಾದಂಬರಿಕಾರ ಅನುಬೆಳ್ಳೆಯವರನ್ನ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. 5ನೇ ವೀರಲೋಕ ಪುಸ್ತಕ ಸಂತೆಗೆ ಆಗಮಿಸಿರುವಂತಹ ಎಲ್ಲ ಸಹೃದಯ ಬಂಧುಗಳನ್ನ, ಮಾಧ್ಯಮರವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಾಡಿನ ಶ್ರೇಷ್ಠ ಪುಸ್ತಕ ಪ್ರಕಾಶನದ ಮೂಲಕ ಮನೆ ಮಾತಾಗಿರುವ ಕ್ರಿಯೇಟಿವ್ ಪುಸ್ತಕ ಮನೆ ಕಾರ್ಕಳ
ಹಲವಾರು ಅಮೂಲ್ಯ ಪುಸ್ತಕಗಳನ್ನು ಪ್ರಕಟಣೆ ಮಾಡುವ ಮೂಲಕ ಕನ್ನಡದ ನುಡಿದೀವಿಗೆಯನ್ನು ಸದಾ ಬೆಳಗುತ್ತಿದೆ. ಗುಪ್ತಗಾಮಿನಿಯಾಗಿದ್ದ ಅನೇಕ ಲೇಖಕರ ಬೌದ್ಧಿಕ ಪ್ರತಿಭೆಯನ್ನು ಜಗಜಾಹೀರಿತು ಮಾಡುವಲ್ಲಿ ಇದರ ಪಾತ್ರ ಅಗ್ರಗಣ್ಯವಾದದ್ದು. ಕನ್ನಡ ಕಟ್ಟುವ ಕೆಲಸಕ್ಕೆ ಸದಾ ದನಿಗೂಡಿಸುವ ಕ್ರಿಯೇಟಿವ್ ಪುಸ್ತಕ ಮನೆ ಇಂದು ಹಲವಾರು ಪುಸ್ತಕಗಳನ್ನು ಬಿಡುಗಡೆಗೊಳಿಸುತ್ತಿದೆ. ಈ ಹಿಂದೆ ಪ್ರಕಟವಾಗಿದ್ದ 10 ಪುಸ್ತಕಗಳನ್ನು ಅಪರಂಜಿ ಎನ್ನುವ ಶೀರ್ಷಿಕೆಯಲ್ಲಿ ಬಿಡುಗಡೆ ಮಾಡುತ್ತಿರುವುದು ಅತ್ಯಂತ ಸಾಹಸಮಯ ಮತ್ತು ಅರ್ಥಪೂರ್ಣ ಕೆಲಸ ಎಂದೇ ಪರಿಭಾವಿಸಬಹುದು. ಏಕೆಂದರೆ ಓದುಗರ ಅಪೇಕ್ಷೆಯನ್ನು ಮಾನ್ಯ ಮಾಡಿ ಅವುಗಳ ಪ್ರತಿಯನ್ನು ಹುಡುಕಿ ಲೇಖಕರನ್ನು ಭೇಟಿ ಮಾಡಿ ಅವುಗಳ ಪ್ರಕಟಣೆಯ ಹೊಡೆ ಹೊತ್ತು ಇಂದು ಬಿಡುಗಡೆಗೊಳಿಸುತ್ತಿದೆ. ಉಳಿದ 8 ಪುಸ್ತಕಗಳಾಗಿದ್ದು ನೂತನ ಶೈಲಿಯಲ್ಲಿ ಅಭಿವ್ಯಕ್ತಿಗೊಂಡ ಪುಸ್ತಕಗಳೇ ಆಗಿವೆ. ಹೊಸ ಲೇಖಕರನ್ನು ಹೆಕ್ಕಿ ತೆಗೆದು ಅವರ ಪ್ರತಿಭೆಯ ಅನಾವರಣಕ್ಕೆ ಕಾರಣೀಭೂತವಾಗುತ್ತಿರುವ ಕ್ರಿಯೇಟಿವ್ ಪುಸ್ತಕ ಮನೆಯ ಕಾರ್ಯ ಶ್ಲಾಘನೀಯವಾದದ್ದು. ದಯಮಾಡಿ ವೇದಿಕೆಯಲ್ಲಿರುವಂತಹ MV ನಾಗರಾಜ್ರವರು ಇವಾಗ ಅಪರಂಜಿ ಶೀರ್ಷಿಕೆಯಡಿಯಲ್ಲಿ ಬಂದಿರುವಂತಹ 10 ಪುಸ್ತಕಗಳು ಹಾಗೂ ಉಳಿದ 8 ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ದಯಮಾಡಿ ಇದಕ್ಕೆ ಎಲ್ಲರ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕಟ್ಟಿಹನು ಮಾಲೆಗಾರ ಪೊಸಬಾಸಿಗಮಂ ಮುಡಿವ ಬೋಗಿಗಳಿಲ್ಲದೆ ಬಾಡಿಪೋಗದೆ ಎಂಬ ಜನನ ಉಕ್ತಿಯನ್ನು ನೆನಪಿಸಿಕೊಳ್ಳುತ್ತಾ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿಕೊಟ್ಟಂತಹ MV ನಾಗರಾಜ್ರವರು ತಮ್ಮ ಅತಿಥಿ ಭಾಷಣವನ್ನು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ನನಗೆ ಮಾತನಾಡ್ತಾ ಇರುವುದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಮೊದಲನೇದಾಗಿ ವೀರಲೋಕ ಪುಸ್ತಕ ಸಂತೆ 5ನೇ ಬಾರಿ ಇಲ್ಲಿ ನಡೀತಾ ಇದೆ. ಕರ್ನಾಟಕದ ಬೇರೆ ಬೇರೆ ಸ್ಥಳಗಳಲ್ಲಿ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಿ ಉಳಿಸುವುದಕ್ಕಾಗಿ ಪೋಷಿಸುವುದಕ್ಕಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಇಂಥ ಒಂದು ಆಲೋಚನೆ ನಿಜಕ್ಕೂ ಪ್ರಶಂಸೆಗೆ ಅರ್ಹವಾದದ್ದು, ಮೆಚ್ಚುಗೆಗೆ ಅರ್ಹವಾದದ್ದು. ವೀರಲೋಕ ಪುಸ್ತಕ ಸಂತೆಯವರು ಆಲೋಚನೆ ಮಾಡಿ ಚಿಂತನೆ ಮಾಡಿ ಇಡೀ ಕರ್ನಾಟಕದಲ್ಲಿ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಬೇಕು ಅಂತ ಹೇಳಿ ಇಂಥ ಒಂದು ವಿಶೇಷ ವೈಭವದ ಯೋಜನೆಯನ್ನು ರೂಪಿಸಿಕೊಂಡಿದ್ದಾರೆ. ಅವರಿಗೆ ಮೊದಲನೇದಾಗಿ ನಮಸ್ಕಾರಗಳು. ಎರಡನೇದಾಗಿ ತುಮಕೂರು ಜಿಲ್ಲೆಯಲ್ಲಿ ಈ ವೀರಲೋಕ ಸಂತೆಯನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಈ ಜಾಗ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಜಾಗ. ಈ ತುಮಕೂರು ಜಿಲ್ಲೆಯಲ್ಲಿ ಮಹಾನ್ ಪ್ರತಿಭಾನ್ವಿತ ಪಂಡಿತರುಗಳು ಜನ್ಮಿಸಿ ಕನ್ನಡವನ್ನು ಉಳಿಸಿದಂಥವರಿದ್ದಾರೆ. ತೀನಂಶ್ರೀ ಅವರಿದ್ದಾರೆ, DLN ಅವರಿದ್ದಾರೆ, ಸಾಶಿ ಮಲ್ಲಯ್ಯನವರಿದ್ದಾರೆ, GV ನಾರಾಯಣಮೂರ್ತಿಗಳಿದ್ದಾರೆ. ಅದೇ ರೀತಿ ಕಲೆಗೆ ಸಂಬಂಧಪಟ್ಟ ಹಾಗೆ CB ಮಲ್ಲಪ್ಪನ ಅಭಿನವ ಭಕ್ತ ಶಿರೋಮಣಿ CB ಮಲ್ಲಪ್ಪನವರು, ಗುಬ್ಬಿ ವೀರಣ್ಣನವರು, ಹೀಗೆ ತುಮಕೂರು ಜಿಲ್ಲೆ ಕಲೆ, ಸಾಹಿತ್ಯ, ಸಂಗೀತ ಎಲ್ಲದಕ್ಕೂ ಸಹ ಅತ್ಯಂತ
ಪ್ರಸಿದ್ಧವಾದಂಥ ಸ್ಥಳ. ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀ ಶಿವಕುಮಾರ ಸ್ವಾಮಿಗಳು ಸಿದ್ಧಗಂಗೆಯಲ್ಲಿ ದಾಸೋಹವನ್ನು ಮಾಡುತ್ತಾ, ಜ್ಞಾನವನ್ನು ಕೊಡುತ್ತಾ ಇಡೀ ಪ್ರಪಂಚದಲ್ಲೇ ಇದು ಒಂದು ಮಾರ್ಗದರ್ಶನವಾದಂಥ ಒಂದು ಸಂಸ್ಥೆಯಾಗಿ ಬೆಳೆದಿರ್ತಕ್ಕಂಥದ್ದು ಸಿದ್ಧಗಂಗಾ ಮಠ. ಇಂಥ ಒಂದು ಪವಿತ್ರ ನೆಲದಲ್ಲಿ ಈ ರೀತಿ ಒಂದು ಪುಸ್ತಕ ಸಂತೆಯನ್ನು ಮಾಡಿ ಈ ಲಕ್ಷಾಂತರ ಜನರಿಗೆ ಪುಸ್ತಕ ಸಂಸ್ಕೃತಿಯನ್ನು ಹಂಚುತ್ತಾ ಇರತಕ್ಕಂಥ ವೀರಲೋಕದವರಿಗೆ ನಾನು ಅತ್ಯಂತ ಋಣಿಗಳಾಗಿದ್ದೇನೆ. ಮತ್ತು ಎಲ್ಲ ಬರಹಗಾರರು, ಎಲ್ಲ ಲೇಖಕರು, ಎಲ್ಲ ಕಲಾವಿದರು ಎಲ್ಲರೂ ಸಹ ಅವರಿಗೆ ನಾವು ಆಭಾರಿಗಳಾಗಿದ್ದೇವೆ. ಈ ವೀರಲೋಕ ಪುಸ್ತಕ ಸಂತೆಯಲ್ಲಿ ಕಾರ್ಕಳ, ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳದ ಪುಸ್ತಕ ಮನೆ ಅವರು ಇಂದು 16 ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಇದು ನಿಜವಾಗಿಯೂ ಸಹ ಮೆಚ್ಚತಕ್ಕಂಥ ಅಂಶ. ಒಂದು ಪ್ರಕಾಶನ ಸಂಸ್ಥೆ ಒಂದೇ ಬಾರಿ 16 ಪುಸ್ತಕಗಳನ್ನು ವಿವಿಧ ಲೇಖಕರು, ಪ್ರಖ್ಯಾತ ಲೇಖಕರು, ಅನೇಕ ಕಾದಂಬರಿ, ಕತೆ, ಕವನಗಳನ್ನು ಬರೆದಿರ್ತಕ್ಕಂಥ ಮಹನೀಯರ 16 ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾ ಇರತಕ್ಕಂಥದ್ದು ಅದ್ಭುತವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಇದಕ್ಕಿಂತ ಸಂತೋಷ ಇನ್ಯಾವುದಿದೆ? ಯಾವುದೋ ಒಂದು ಕಾರ್ಕಳ ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಅವರು ಅಲ್ಲಿಗಿದ್ದುಕೊಂಡು ಎಲ್ಲರನ್ನೂ ಸಂಘಟಿಸಿ ಇಂತಹ ಪುಸ್ತಕಗಳನ್ನ ಇಂದು ಬಿಡುಗಡೆ ಮಾಡ್ತಾ ಇರತಕ್ಕಂಥದ್ದು ತುಂಬ ಸಂತೋಷ. ಈ ಕಾರ್ಯದಲ್ಲಿ ನಾನು ಪಾಲ್ಗೊಂಡಿದ್ದೇನಲ್ಲ, ಇದು ನನಗೆ ನಿಜವಾಗಿ ಸಹ ಸಂತೋಷ. ಈಗ ಮುಖ್ಯವಾಗಿ ಒಂದು ವಿಷಯವನ್ನು ತಾವು ಗಮನಿಸಬೇಕು. ಪುಸ್ತಕಗಳನ್ನು ಪ್ರಕಟ ಮಾಡ್ತಾರೆ, ಬೇಕಾದಷ್ಟು ಪುಸ್ತಕಗಳನ್ನು, ಯಾವ ಭಾಷೆಗೂ ಸಹ ಕಡಿಮೆ ಇಲ್ಲದಂತೆ ಮುದ್ರಣ, ರಕ್ಷಾಪುಟ, ಅಚ್ಚುಕಟ್ಟು ಎಲ್ಲದರಲ್ಲೂ ಅತ್ಯಂತ ಚೆನ್ನಾಗಿ ಪುಸ್ತಕಗಳು ಕನ್ನಡದಲ್ಲಿ ಬರ್ತಾ ಇದೆ. ಇವತ್ತು ಈ ಕಡೆಯಿಂದ ಆ ಕಡೆಗೆ ಹೋಗಿ ಬಂದರೆ ಕಣ್ಣು ತುಂಬ್ಕೋಬೋದು. ಎಷ್ಟು ಪುಸ್ತಕಗಳು, ಎಷ್ಟು ಜ್ಞಾನ ರಾಶಿ ಇದೆ. ಇದನ್ನು ನಾವು ಉಪಯೋಗಿಸ್ಕೋಬೇಕು. ನಾವು ಉಪಯೋಗಿಸುವುದಲ್ಲದೆ ನಮ್ಮ ಮಕ್ಕಳಿಗೆ ಅದನ್ನು ಕಲಿಸ್ಬೇಕು. ಪುಸ್ತಕ ಓದುವ ಸಂಸ್ಕೃತಿಯನ್ನು ಮಕ್ಕಳಿಗೆ ಕಲಿಸಿದಾಗ ಮಾತ್ರ ನಾವು ಮಾಡೋದಕ್ಕೆ ಸಾರ್ಥಕ ಆಗುತ್ತೆ. ಪ್ರಕಾಶಕರು ಮಾಡ್ತಾ ಇರ್ತಕ್ಕಂಥ ಸಾರ್ಥಕ ಆಗುತ್ತೆ. ಅವರು ಆಲೋಚನೆ ಮಾಡ್ತಾರೆ, ಮಕ್ಕಳಿಗೆ ಏನು ಬೇಕು, ಹಿರಿಯರಿಗೆ ಏನು ಬೇಕು, ಕಿರಿಯರಿಗೆ ಏನು ಬೇಕು, ಎಲ್ಲ ಏಜಿನವರಿಗೆ, ಎಲ್ಲ ವಯಸ್ಸಿನವರಿಗೆ ಬೇಕಾದಂಥ ಪುಸ್ತಕಗಳನ್ನ ಅವರು ಅಭಿರುಚಿಗೆ ತಕ್ಕ ಹಾಗೆ ಆಯ್ಕೆ ಮಾಡಿ ಪುಸ್ತಕ ಪ್ರಕಟ ಮಾಡ್ತಾ ಇರುವುದು ನಿಜವಾಗಿಯೂ ಸಹ ಅದ್ಭುತ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವುದೇ ಭಾಷೆಯಲ್ಲಿ ಇಷ್ಟು ಚೆನ್ನಾಗಿ, ಇಷ್ಟು ಅಚ್ಚುಕಟ್ಟಾಗಿ, ಇಷ್ಟು ಸುಂದರವಾಗಿ ಬಂದಿರತಕ್ಕಂಥ ಪುಸ್ತಕಗಳು ಬಹಳ ಅಪರೂಪ ಆಗಿದೆ. ನಾವು ಒಂದು ಕಾಲದಲ್ಲಿ ಅಂತಿದ್ದು ಇಂಗ್ಲೀಷ್ ಪುಸ್ತಕಗಳು ಭಾಳ ಚೆನ್ನಾಗಿ ಬರ್ತಾ ಇದೆ, ಹಾಗೆ ಹೀಗೆ ಅಂತೇಳಿ. ಅದನ್ನು ಮೀರಿಸುವ ರೀತಿಯಲ್ಲಿ ಪುಸ್ತಕ ಮುದ್ರಣ ನಡೀತಾ ಇದೆ. ಅದಕ್ಕೆ ಪ್ರಕಾಶಕರಿಗೆ ನಾನು ಎಲ್ಲ ಲೇಖಕರ ಪರವಾಗಿ ನಾನು ನಮಸ್ಕಾರವನ್ನು ಹೇಳ್ತೇನೆ. ಈ ಸಂದರ್ಭದಲ್ಲಿ ಮತ್ತೊಂದು ವಿಚಾರ, ಇಂತಹ ವೈಭವದ ಪುಸ್ತಕಗಳ ಮಳಿಗೆಗಳಿಗೆ ನೀವೆಲ್ಲ ಹೋಗ್ತಾ ಇದ್ದೀರಿ. ಪುಸ್ತಕಗಳನ್ನು ಖರೀದಿಸಿ, ನೀವು ಓದಿ, ನಿಮ್ಮ ಪಕ್ಕದ ಮನೆಯವರಿಗೆ ಕೊಡಿ, ಮಕ್ಕಳಿಗೆ ಓದುವ ಹವ್ಯಾಸವನ್ನು ಬೆಳೆಸಿ ಅಂತ ನಿಮ್ಮನ್ನು ಕೇಳ್ಕೊತೀವಿ. ಟಿ.ಎಂ.ಸಿ.ಅವರ ಕಾವ್ಯಮೀಮಾಂಸೆಯಲ್ಲಿ ಒಂದು ಮಾತು ಬರುತ್ತೆ. ಅವರು ಅದನ್ನು ವಿಶ್ಲೇಷಣೆ ಮಾಡ್ತಾರೆ. ಕಟ್ಟಿಯೊಮೆ ಮಾಲೆಗಾರನ ಹೊಸಬಾಸಿಗಂ ಮುಡಿಯುವ ಭೋಗಿಗಳಿಲ್ಲದೆ ಬಾಳಿಪೋಗುವುದೇ. ಕಟ್ಟಿಯೊಮೆ ಮಾಲೆಗಾರನ ಬಾಸಿಗಂ ಮುಡಿಯುವ ಭೋಗಿಗಳಿಲ್ಲದೆ ಬಾಡಿಪೋಗುವುದೇ ಅಂತ ಹೇಳಿ ತುಂಬ ವ್ಯಥೆಯನ್ನು ಪಡ್ತಾರೆ. ಏನದು ಒಳ್ಳೆ ಮಾಗಿ ಕಾಲ. ಒಬ್ಬಳು ಹೆಣ್ಣು ಮಗಳು ಉದ್ಯಾನವನಕ್ಕೆ ಹೋಗ್ತಾಳೆ. ಆಗ ತಾನೇ ಅರಳಿದಂಥ ಪುಷ್ಪಗಳನ್ನು ಆಯ್ಕೆ ಮಾಡ್ಕೊತಾಳೆ. ಆ ಚಳಿಯಲ್ಲಿ, ಆಗ ಮಳೆಗಾಳಿಯಲ್ಲಿ ಅವಳು ಯಾವುದಕ್ಕೂ ಸಹ ಯೋಚನೆ ಮಾಡದೆ ಹೂವುಗಳನ್ನು ಆಯ್ಕೊಂಬಂದು ಒಂದು ಸುಂದರವಾದಂಥ ಮಾಲೆಯನ್ನು ಕಟ್ತಾಳೆ. ಎಲ್ಲೆಲ್ಲಿ ಯಾವ ಹೂವನ್ನು ಹಾಕಬೇಕು, ಯಾವ್ಯಾವ ಎಲೆಯನ್ನು ಹಾಕಬೇಕು ಎಲ್ಲವನ್ನು ಯೋಚನೆ ಮಾಡಿ ಸುಂದರವಾದಂಥ ಮಾಲೆಯನ್ನು ಕಟ್ತಾಳೆ. ಮಾಲೆಯನ್ನು ತಗೊಂಬಂದು ದೇವಸ್ಥಾನದ ಅಂಗಡಿಯ ಮುಂದೆ ಅದನ್ನು ನೇತಾಕ್ತಾಳೆ. ಒಳ್ಳೆ ಸುಂದರವಾದಂಥ ಮಾಲೆ ಅದು. ಬೆಳಗಿನಿಂದ ಸಂಜೆವರೆಗೂ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆ ಮಾಲೆಯನ್ನು ಕೊಂಡ್ಕೊಳ್ಳೋದೇ ಇಲ್ಲ, ಒಬ್ಬರೂ ಕೊಂಡ್ಕೊಳ್ಳೋದಿಲ್ಲ. ಅವಳಿಗೆ ದುಃಖ ಆಗುತ್ತೆ. ಸಂಜೆ ಆಗತ್ತೆ, ಅವಳಿಗೆ ದುಃಖ ಆಗುತ್ತೆ. ಅವಳಿಗೆ ದುಃಖ ಆಗ್ತಾ ಇರೋದೇನು, ಅದು ಮಾಲು ಖರ್ಚಾಗಲಿಲ್ವಲ್ಲ, ದುಡ್ಡು ಬರಲಿಲ್ವಲ್ಲ, ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಲ್ಲ ಅಂತ ಅಲ್ಲ. ಅವಳಿಗೆ ಅಂಥದ್ದು ಇಂತಹ ಸುಂದರ ಮಾಲೆಯನ್ನು ಮುಡಿಯುವ ಭೋಗಿಗಳಿಲ್ಲದೆ ಬಾಳಿಪೋಗುವುದೇ. ಯಾರು ಒಬ್ಬ
ತಡೆಗೆ ಅದನ್ನು ಮುಡ್ಕೊಂಡ್ರೆ ಸಂತೋಷ ಆಗೋದು. ಒಬ್ಬ ನಳ್ಳೆಯ ಮುಡಿಗೆ ಅದನ್ನು ಕಟ್ಟಿದರೆ ಜೋಡಿಸಿದರೆ ಎಷ್ಟು ಸಂತೋಷ ಆಗೋದು. ಆ ನಲ್ಲಿ ಎಷ್ಟು ಸಂತೋಷ ಪಡ್ತಾಯಿದ್ರು. ಭಗವಂತನ ಪಾದಾರವಿಂದಕ್ಕೆ, ಭಗವಂತನ ಕೊರಳಿಗೆ ಆ ಮಾಲೆ ಹೋಗಿದ್ದರೆ ಎಷ್ಟು ಸಂತೋಷ ಆಗ್ತಿತ್ತು. ಆ ಸಂತೋಷ ನನಗಿಲ್ಲವಲ್ಲ, ಇಷ್ಟು ಕಟ್ಟಪ್ಪನಲ್ಲ ಅಂಥೇಳಿ ಆ ಹೂವಾಡಿಗಿತ್ತಿ ತುಂಬ ವೇದನೆಯನ್ನು ಪಡ್ತಾಳೆ. ಅಂತಹ ವೇದನೆಯನ್ನು ನಮ್ಮ ಪ್ರಕಾಶಕರು ಇವತ್ತು ಪಡ್ತಾ ಇದ್ದಾರೆ. ಇಂಥ ಸುಂದರವಾದಂಥ ಪುಸ್ತಕಗಳನ್ನ, ನಿಮಗೆ ಬೇಕಾದಂಥ ಆಯ್ಕೆ ಮಾಡಿಕೊಳ್ತಕ್ಕಂಥ ಪುಸ್ತಕಗಳನ್ನು ನಾವು ಸಿದ್ಧಪಡಿಸಿ ನಿಮ್ಮ ಮುಂದೆ ಇಟ್ಟರೂ ಸಹ ನೀವು ಅದನ್ನು ಕೊಂಡ್ಕೊಳ್ಲಿಲ್ಲ, ನೀವು ಅದನ್ನು ಓದಲಿಲ್ಲ, ಬೇರೆಯವರಿಗೆ ಓದಿಸಲಿಲ್ಲ, ಮಕ್ಕಳಿಗೆ ತೋರಿಸಲಿಲ್ಲ, ನಮ್ಮ ಸಂಸ್ಕೃತಿಯನ್ನು ಬೆಳೆಸಲಿಲ್ಲ ಅಂತ ಹೇಳಿ ತುಂಬ ದುಃಖ ಪಡ್ತಾರೆ. ಅದು ಅವರು ಪ್ರಕಾಶಕರಿಗೆ ಗೊತ್ತು, ಅದರ ಕಷ್ಟ ಏನು ಅಂತ. ಬರಹಗಾರರು ತಮಗೆ ಬೇಕಾದಂಥ ಜನರಿಗೆ ಬೇಕಾದಂಥ ವಿಚಾರಗಳನ್ನು ಕುರಿತು ಬೇಕಾದಂಥ ಪುಸ್ತಕಗಳನ್ನು ಬರ್ತಾರೆ. ಪ್ರವಾಸ ಸಾಹಿತ್ಯ ಆಗಿರ್ಬೋದು, ಧಾರ್ಮಿಕ ಸಾಹಿತ್ಯ ಆಗಿರ್ಬೋದು, ಯಾವುದೇ ಸಾಹಿತ್ಯ ಆಗಿರ್ಬೋದು, ಆ ರಚನೆಯನ್ನು ಮಾಡ್ತಾರೆ ಬರಹಗಾರರು ಮತ್ತು ಪ್ರಕಾಶಕರು. ನೋಯದ ರೀತಿಯಲ್ಲಿ ನೀವು ಪುಸ್ತಕಗಳನ್ನು ಕೊಳ್ಳಬೇಕು, ನೀವು ಅದನ್ನು ಓದಬೇಕು, ಪಕ್ಕದವರಿಗೆ ಓದಿಸ್ಬೇಕು, ಮಕ್ಕಳಿಗೆ ಅದನ್ನು ಹೇಳಬೇಕು ಅಂತ ಹೇಳಿ ನಿಮ್ಮನ್ನು ಪ್ರಾರ್ಥನೆ ಮಾಡಿಕೊಂಡು ಇಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೋಸ್ಕರವಾಗಿ ನಾವು ಈ ಪುಸ್ತಕ ಮನೆಯವರಿಗೆ ಮತ್ತು ವೀರಲೋಕದವರಿಗೆ ಅತ್ಯಂತ ಋಣಿಗಳಾಗಿದ್ದೇವೆ ಅಂಥೇಳಿ ನನ್ನ 2 ಮಾತು ಮುಗಿಸ್ತೀನಿ. ಲೇಖಕರ ಸೃಜನಶೀಲತೆ, ಸಹೃದಯರ ಹೊಣೆಗಾರಿಕೆ, ಹಾಗೆ ಕಾರ್ಕಳ ಪುಸ್ತಕ ಮನೆಯ ಒಂದು ಶಿಸ್ತುಬದ್ಧ ಅಂತ ನಡೆ, ಅದರ ಕಾರ್ಯವೈಖರಿ ಹಾಗೂ ಅದರ ಸಂಸ್ಥಾಪಕರಾದಂಥ ಅಶ್ವಥ್ SL ರವರ ಒಂದು ಅರಿವನ್ನು ಅತ್ಯಂತ ಮನಸ್ಪೂರ್ವಕವಾಗಿ ಆಡಿ ಹೊಗಳಿದಂತಹ ನಾಗರಾಜರಾವ್ ಸರ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಹೊಸ ಬಗೆಯಲ್ಲಿ ಸಾಮಾಜಿಕ ಕಳೆಕಳೆಯ ಹೊಣೆಯನ್ನು ಹೊತ್ತು ಅಕ್ಷರ ಲೋಕದ ಮೂಲಕ ತಮ್ಮನ್ನು ಗುರುತಿಸಿಕೊಂಡಿರುವ ಲೇಖಕರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ. ಇದನ್ನ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ನಾನು ಕರೆದ ಹಾಗೆ ಬಂದು ಲೇಖಕರೆಲ್ಲರೂ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬೆಂಕಿಯನೆರಳು NS ಚಿದಂಬರರಾವ್ ಅವರು ಈಗ ಇಲ್ಲ. ಅವರ ಸುಪುತ್ರ ಮಧು ಅವರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಅವರು ಬಂದಿಲ್ಲ. ಕಂಪನ 4ನೇ ಆಯಾಮ ಲಕ್ಷ್ಮಣ ರೇಖೆ ಪುನರ್ಮಿಲನದಿಂದ ಪ್ರಸಿದ್ಧರಾದಂಥ MV ನಾಗರಾಜರಾವ್ ಸರ್ ಅವರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಪುರುಷ ಸಿಂಹ ಹಾಟ್ ವೇವ್ G ಪ್ರಕಾಶ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಅಂಶುಮಾಲಾ ಶರದಿಂದುಮಾಲಾ ಲೇಖಕರಾದಂಥ ದೊಡ್ಡೇರಿ ವೆಂಕಟಗಿರಿ ರಾವ್ ಅವರು ಸಹ ಈಗ ಇಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರ ಮಗಳು ಅನುರಾಧ B ರಾವ್ ಅವರು ಬರಬೇಕಾಗಿತ್ತು, ಅವರು ಕೂಡ ಇಲ್ಲ. ಸುಜಾತ ಕಾದಂಬರಿಯ ಮೂಲಕ ಪ್ರಸಿದ್ಧರಾದಂಥ ಪ್ರೇಮ ಭಟ್ ಮೇಡಮ್ ರವರು ಅವರು ಕೂಡ ಕಾರ್ಯಕ್ರಮದಲ್ಲಿ ಅನುಪಸ್ಥಿತರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಸನ್ಮಾನ ಇತ್ತು. MV ನಾಗರಾಜರಾವ್ ಅವರು, G ಪ್ರಕಾಶ್ ಅವರು, ಅಪರಂಜಿ ಶೀರ್ಷಿಕೆಯ ಅಡಿಯಲ್ಲಿ 10 ಪುಸ್ತಕಗಳು ಲೋಕಾರ್ಪಣೆಗೊಂಡಿದೆ. ಕೆಲವೊಂದು ಪುಸ್ತಕಗಳು 30 ವರ್ಷವಾದ ನಂತರ ಮರುಬಿಡುಗಡೆಗೊಳ್ತಾ ಇದೆ. ಇದೊಂದು ಸಾಹಸದ ಕೆಲಸ ಅಂತಲೇ ಹೇಳಬೇಕು. ಎಷ್ಟೋ 2 ಲೇಖಕರು ಭೂಮಿಯ ಮೇಲೆ ಇಲ್ಲ, ಅವರ ಪುಸ್ತಕಗಳನ್ನು ಹೆಕ್ಕಿ ತೆಗೆದು ಅದನ್ನು ಮರುಬಿಡುಗಡೆಗಾಗಿ ಮಾಡಿದ್ದು ಪುಸ್ತಕ ಮನೆಯ ಸಾಧನೆಯೇ ಸರಿ ಅಂತ ಹೇಳ್ಬೋದು. 4ನೇ ಆಯಾಮ, ಕಂಪನ, ಲಕ್ಷ್ಮಣ ರೇಖೆ, ಪುನರ್ಮಿಲನ ಕಾದಂಬರಿಗಳನ್ನು MV ನಾಗರಾಜರಾವ್ ಅವರು ರಚಿಸಿದ್ದಾರೆ. ಕಂಪನ ಚಲನಚಿತ್ರವಾಗಿಯೂ ಕೂಡ ಮೂಡಿ ಬಂದಿದೆ. ಪುರುಷ ಸಿಂಹ ಆರ್ಟ್ ವೇವ್ G ಪ್ರಕಾಶ್ ರಾವ್ ಅವರ ಕಾದಂಬರಿಗಳಾಗಿದ್ದು ಹೊಸ ಶೈಲಿಯಲ್ಲಿ ರೂಪುಗೊಂಡಿದೆ. ದಯಮಾಡಿ ಸಹೃದಯ ಬಂಧುಗಳು 42 ಮತ್ತು 43 ಬುಕ್ ಸ್ಟಾಲ್ನಲ್ಲಿ ಆ ಪುಸ್ತಕಗಳು ಲಭ್ಯವಿದೆ. ದಯಮಾಡಿ ಸಹೃದಯ ಬಂಧುಗಳು ಅವುಗಳನ್ನು ಖರೀದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸಾಹಿತ್ಯ ಸಂಸ್ಕೃತಿಯನ್ನ ಮುಂದುವರಿಸಬೇಕು, ದ್ವಿಗುಣಗೊಳಿಸಬೇಕು.
ಸನ್ಮಾನವನ್ನು ಸ್ವೀಕರಿಸಿದಂತಹ ಲೇಖಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಉಳಿದ 8 ಪುಸ್ತಕಗಳ ಲೇಖಕರನ್ನ ನಾನು ವೇದಿಕೆಗೆ ಆಗಮಿಸ್ಕೊಳ್ಳೋಕೆ ಸತ್ಯನಾರಾಯಣ ಅವರು ಲೋಕಾಂತದ ಏಕಾಂತ ಕಥಾ ಸಂಕಲನ. ದಯಮಾಡಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಲೇಖಕರನ್ನ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕೌಂಡಿನ್ಯ ಅವರು ಅಡಿ ಇಟ್ಟರೆ ಅಪಾಯ ಕಾದಂಬರಿ, ಪತ್ತೇದಾರಿ ಕಾದಂಬರಿ. ಕೌಂಡಿನ್ಯ ಅವರು ಅಡಿ ಇಟ್ಟರೆ ಅಪಾಯ ಕಾದಂಬರಿ. ಕೌಂಡಿನ್ಯ ಸರ್ ಅವರು. ನಂತರ ಶಾರದಾ ಮುಳ್ಳೂರು ಅವರು ನಿನ್ನ ಹೆಣ ಸಿಕ್ಕರು ಸಾಕಿತ್ತು ಕವಿತೆಗಳ ಸಂಕಲನ. ಶಾರದಾ ಮುಳ್ಳೂರು ಅವರು. ಶಾರದಾ ಮುಳ್ಳೂರು ಅವ್ರಿಗೆ. ಶ್ರೀಧರ ಗಸ್ತಿ ಅವರಿಗೆ ಕೆಂಡದ ಧೂಳೋ ಕಥಾ ಸಂಕಲನ. ಶ್ರೀಧರ ಗಸ್ತಿ. ನಂತರ ದನಪಾಲ ನಾಗರಾಜಪ್ಪ ಒಳಗಿನ ವಿದ್ವಂಸ ಕರೋನದ ಕರಳ ಚರಿತೆ ಕಾದಂಬರಿ. ದನಪಾಲ ನಾಗರಾಜಪ್ಪ. ಡಾಕ್ಟರ್ ಲಕ್ಷ್ಮಣ ವಿ.ಎ. ಅವರು ಕವನ ಸಂಕಲನ ಗೋಡೆಗೆ ನೇತು ಬಿಟ್ಟ ಭೂಪಟ.
ಗೋಡೆಗೆ ನೇತು ಬಿಟ್ಟ ಭೂಪಟ ಡಾಕ್ಟರ್ ಲಕ್ಷ್ಮಣ ವಿಎ ಕವನ ಸಂಕಲನ. ದಯಮಾಡಿ ವೀರಕಪುತ್ರ ಶ್ರೀನಿವಾಸ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕು. ದಯಮಾಡಿ ವೀರಕಪುತ್ರ ಶ್ರೀನಿವಾಸ್ ಅವರು. ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಲೇಖಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದಂಥ ಹಿರಿಯ ಲೇಖಕರಾದಂಥ ಕೆ ಸತ್ಯನಾರಾಯಣ ಅವರು ಕಾರ್ಯಕ್ರಮವನ್ನು ಕುರಿತು ಹಾಗೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಸರ್. ದಯಮಾಡಿ ನುಡಿಪೀಠಕ್ಕೆ ಬಂದು ತಮ್ಮ ಮಾತುಗಳಿಗಾಗಿ. ಇಲ್ಲಿರತಕ್ಕಂಥ ಎಲ್ಲ ಪುಸ್ತಕ ಪ್ರೇಮಿಗಳಿಗೆ, ವಿಶೇಷವಾಗಿ ತುಮಕೂರು ನಗರದ ಮತ್ತು ಜಿಲ್ಲೆಯ ಸಾಹಿತ್ಯ ಪ್ರೇಮಿಗಳಿಗೆ ನಮ್ಮ ಇವತ್ತು ಪ್ರಕಟವಾಗಿರ್ತಕ್ಕಂಥ ಎಲ್ಲ ಪುಸ್ತಕಗಳ ಲೇಖಕರ ಪರವಾಗಿ ನಾವು ಕೃತಜ್ಞತೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇವೆ. ಪುಸ್ತಕವನ್ನು ಬರೆಯೋದು, ಪ್ರಕಟಿಸೋದು ಒಂದು ಹಂತ. ಅದಕ್ಕಿಂತ ಮುಖ್ಯವಾದ ಹಂತ ಅಂತಂದರೆ ಓದುಗರಿಗೆ ಪುಸ್ತಕಗಳನ್ನು ತಲುಪಿಸ್ತಕ್ಕಂಥದ್ದು ಮತ್ತು ಲೇಖಕರನ್ನ ಪರಿಚಯ ಮಾಡಿಕೊಡ್ತಕ್ಕಂಥದ್ದು. ಎರಡೂ ಕೆಲಸವನ್ನು ದೂರದ ಕಾರ್ಕಳದಿಂದ ಬಂದು ಇಲ್ಲಿ ಇವತ್ತು ನೆರವೇರಿಸ್ಕೊಟ್ಟಿದ್ದಾರೆ ಪುಸ್ತಕ ಮನೆ ಪ್ರಕಾಶನದವರು. ಮತ್ತು ಅದಕ್ಕೆ ಒಡನಾಡಿಯಾಗಿ ನಿಂತಿರ್ತಕ್ಕಂಥ ಗೆಳೆಯ ಶ್ರೀನಿವಾಸ್ ಅವರ ವೀರಲೋಕ ಬುಕ್ಸ್ನವರು ಈ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲೂ ಈಗ ಹೊಸ ರೀತಿಯ ಪುಸ್ತಕ ಸಂತೆಗಳನ್ನ ಮಾಡಿ ಹೆಚ್ಚೆಚ್ಚು ಓದುಗರಿಗೆ ಪುಸ್ತಕಗಳನ್ನ ತಲುಪಿಸ್ತಾ ಇದ್ದಾರೆ. ಅವರಿಗೆ ನಿಜವಾಗ ಸಾರ್ಥಕವಾದ ಭಾವನೆ ಯಾವಾಗ ಬರುತ್ತೆ ಅಂತಂದರೆ, ಹೆಚ್ಚು ಓದುಗರು ಬಂದು ಇಂಥ ಸಮಾರಂಭಗಳಲ್ಲಿ ಭಾಗವಹಿಸೋದ್ರ ಜೊತೆಗೆ ಪುಸ್ತಕ ಮಳಿಗೆಗಳಿಗೆ ಭೇಟಿ ನೀಡಿ ಪುಸ್ತಕಗಳನ್ನ ಕೊಂಡು ಓದಿ ಅವರ ಅಭಿಪ್ರಾಯಗಳನ್ನ ಓದುಗರಿಗೆ ಮತ್ತು ಪ್ರಕಾಶಕರಿಗೆ ತಿಳಿಸಿದ್ರೆ ಹೆಚ್ಚಿನ ಸಂತೋಷ ಆಗುತ್ತೆ ಅಂತ ಅನಿಸುತ್ತೆ. ನಾವು ಗ್ರಂಥಾಲಯಗಳಿಗೆ ಮೂಲಕನೇ ಯಾವಾಗಲೂ ಪುಸ್ತಕಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ಹೀಗೆ ನೇರವಾಗಿ ಓದುಗರಿಗೆ ತಲುಪೋಕ್ಕೆ ಮತ್ತು ಜಿಲ್ಲಾ ಕೇಂದ್ರಗಳಿಗೆ, ತಾಲೂಕು ಕೇಂದ್ರಗಳಿಗೆ ಪುಸ್ತಕಗಳು ತಲುಪಬೇಕಾದ್ರೆ ಈ ರೀತಿಯ ಪುಸ್ತಕ ಸಂತೆಗಳು ಅಗತ್ಯ. ಅದನ್ನು ವೀರಲೋಕದವ್ರು ಎಲ್ಲ ಕಡೆ ಮಾಡ್ತಾಯಿದ್ದಾರೆ. ಹಿಂದಿನ ಪುಸ್ತಕ ನಂದು ಪ್ರಕಟ ಮಾಡಿದಾಗ ಅಂಪೈರ್ ಮೇಡಮ್ ಕಾದಂಬರಿಯನ್ನು ಪುಸ್ತಕ ಮನೆ ಪ್ರಕಾಶನದವ್ರು ಬಂದು ಬೆಂಗಳೂರಿನಲ್ಲಿ ಅದನ್ನು ಬಿಡುಗಡೆ ಮಾಡಿದ್ರು. ಇದೇ ರೀತಿ ನಮಗೆಲ್ಲ ಸನ್ಮಾನ ಮಾಡಿದರು. ಮತ್ತು ಇವತ್ತೊಂದು ದಿವಸ ನನ್ನ ಎರಡನೇ ಪುಸ್ತಕವನ್ನು ಲೋಕಾಂತದ ಏಕಾಂತ ಅಂತ ಹೇಳಿ ಒಂದು ಕಥೆಗಳ ಸಂಗ್ರಹ, 27 ಕಥೆಗಳ ಸಂಗ್ರಹ, ಅಂದರೆ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳ ವೈಯಕ್ತಿಕ ಬದುಕು ಹೇಗಿರುತ್ತೆ, ಅವರ ಮೇಲೆ ಹೇಗೆ ಪ್ರಭಾವ ಬೀರ್ತಾರೆ ಅಂತಕ್ಕಂಥ ಕೂತು ಕಥಾ ಸಂಕಲನ. ಇದರಲ್ಲಿ ಸರ್ ಜಯಪ್ರಕಾಶ್ ನಾರಾಯಣ್, ನಜೀರ್ ಸಾಬ್, ದೇವರಾಜ್ ಅರಸ್, ಜಿಡ್ಡು ಕೃಷ್ಣಮೂರ್ತಿ ಹಾಗೆ ಪ್ರಾರಂಭವಾಗಿ ಅನೇಕ ಪ್ರಸಿದ್ಧರ ಕುರಿತು ಕಥೆಗಳು ಇದೆ. ಅದೇ ರೀತಿ ನನ್ನ ಅನೇಕ ಮಿತ್ರ ಪುಸ್ತಕಗಳು ಕೂಡ ಬಂದಿದೆ. ಎಲ್ಲ ಪುಸ್ತಕಗಳು ವಿನೂತನವಾಗಿದೆ, ಹೊಸ ಅಭಿರುಚಿಯಿಂದ ಕೂಡಿದೆ. ಎಲ್ಲ ಪುಸ್ತಕಗಳನ್ನ ನೀವು ಕೊಂಡು ಓದಿ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ, ವೀರಲೋಕದವರಿಗೆ ಮತ್ತು ಪುಸ್ತಕ ಮನೆಯವರಿಗೆ ನಮ್ಮ ಎಲ್ಲ ಲೇಖಕರ ಪರವಾಗಿ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಭಾಷಣಗಳನ್ನು ಮುಗಿಸ್ತೇನೆ. ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಅತಿಥಿಗಳಾದಂತಹ ಸಂತೋಷ್ ಆನಗಲ್ ಬೆಂಗಳೂರು ಲೇಖಕರು ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೀರಲೋಕ ಪುಸ್ತಕ ಸಂತೆಯ ಎರಡನೆಯ ಭಾಗವನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಬಹಳ ಅದ್ಧೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಮೊದಲನೇ ದಿನ ಪೂರ್ಣಗೊಂಡಿದೆ. ಎರಡನೇ ದಿನದ ಮೊದಲನೇ ಕಾರ್ಯಕ್ರಮ ಪುಸ್ತಕ ಲೋಕಾರ್ಪಣೆ. ದಕ್ಷಿಣ ಕನ್ನಡದ ಬಹುದೂರದ ಕಾರ್ಕಳದಿಂದ ಆಗಮಿಸಿದಂಥ ಪುಸ್ತಕ ಮನೆಯವರು ತಮ್ಮ ಪುಸ್ತಕಗಳನ್ನು ಇಲ್ಲಿ ಲೋಕಾರ್ಪಣೆ ಮಾಡ್ತಕ್ಕಂಥದ್ದೇ ಬಹಳ ವಿಶೇಷವಾದಂಥ ವಿಷಯ. ಲೋಕಾರ್ಪಣೆ ಬಹಳ ಸರಳವಾಗಿದ್ದರೂ ಸಹ ಆ ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ಅರ್ಥಗಳನ್ನು ನಾವು ಅರ್ಥೈಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾರ್ಥಕತೆ ಆಗ್ತಾರೆ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಬೆಂಕಿಯ ನೆರಳು, ಕಂಪನ, 4ನೇ ಆಯಾಮ, ಲಕ್ಷ್ಮಣ ರೇಖೆ, ಪುನರ್ಮಿಲನ,
ಪುರುಷ ಸಿಂಹ, ಹಾಟ್ ವೇವ್, ಅಂಶುಮಾಲ, ಸುಜಾತ, ಅಕ್ಷರಧಾಮ, ಲೋಕಾಂತದ ಏಕಾಂತ, ಹೀಗೆ ಇನ್ನೂ ಎಲ್ಲ ಪುಸ್ತಕದಲ್ಲಿ ಲೋಕಾರ್ಪಣೆ ಆಗಿದೆ. ಈಗಾಗಲೇ ನಿನ್ನೆ ಉದ್ಘಾಟನೆಯಲ್ಲಿ ಬಹಳ ಅರ್ಥಪೂರ್ಣವಾದಂಥ ಮಾತನ್ನು ಉದ್ಘಾಟಕರು ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಹಿರಿಯರು ಹೇಳಿದರು. ಪುಸ್ತಕವನ್ನು ಓದಬೇಕು ಅಂಥೇಳಿ. ಪುಸ್ತಕವನ್ನು ನೀವು ಕೊಂಡ್ಕೊಳ್ಳಿಲ್ಲ ಅಂದರೆ ನಾವು ನಿಮ್ಮನ್ನು ಮನೆ ಮನೆಗೆ ಬಂದು ಪುಸ್ತಕನ ತಲುಪಿಸ್ತೀವಿ ಅನ್ನೋಂಥ ಧ್ಯೇಯವಾಕ್ಯದ ಮೇಲೆ ಕಳೆದ 3 ವರ್ಷಗಳಿಂದ ವೀರಲೋಕ ಪ್ರಕಾಶನ ನಾಡಿನ ಮೂಲೆ ಮೂಲೆಗಳಿಗೂ ಸಹ ತಲುಪಿದೆ. ತಮಗೆಲ್ಲ ತಿಳಿದಂಥ ವಿಷಯ. ಬಹಳ ಮುಖ್ಯವಾಗಿ ಹಿರಿಯರಂತ ಎಂ.ಇ. ನಾಗರಾಜ್ ಅವರು ಮಾತನಾಡ್ತಾ BM ಶ್ರೀ ಅವರ ಒಂದು ಮಾತನ್ನು ಇಲ್ಲಿ ಪುನರ್ವ್ಯಾಖ್ಯಾನ ಮಾಡಿದರು. ಅರ್ಥಗರ್ಭಿತವಾದಂಥ ಮಾತನ್ನು ಅವರು ಹೇಳಿದರು. ಆದರೆ ಇವತ್ತು BM ಶ್ರೀಯರನ್ನ ಯಾರು ಓದ್ತಾ ಇದ್ದೀವಿ? ಎಲ್ಲವೂ ಸಹ ಫೇಸ್ಬುಕ್ಕಲ್ಲಿ ಮಾತ್ರ ನಾವು ಇರೋದು. ಅದನ್ನು ಹೊರತುಪಡಿಸಿ ಏನಾದರೂ ಬರಲಿಕ್ಕೆ ಸಾಧ್ಯವಾಗ್ತದ? ನಿನ್ನೆ ಗೋಷ್ಠಿಯಲ್ಲಿ, ಕನ್ನಡದ ಭಾಷೆಯ ಅಸ್ಮಿತೆ ಗೋಷ್ಠಿಯಲ್ಲಿ TG ಶ್ರೀನಿಧಿಯವರು ಮಾತಾಡಿದರು. ಭಾಳ ಮುಖ್ಯವಾದಂಥದ್ದು ಕೃತಕ ಬುದ್ಧಿಮತ್ತೆ ಮತ್ತು ಕನ್ನಡದ ಅಸ್ಮಿತೆ ಅಂತೇಳಿ. ಅದಕ್ಕಿಂತ ಮುಂಚಿತವಾಗಿ ಉದ್ಘಾಟನೆಯ ಅಧ್ಯಕ್ಷರು ಬರಗೂರವರು ಮಾತಾಡಿದರು. ಕೃತಕ ಬುದ್ಧಿಮತ್ತೆ ಅಂದರೆ ಮನುಷ್ಯ ಮಾಡಿದಂಥ ಒಂದು AI ಅದು. ಅದಕ್ಕೆ ನಾವು ಸರೆಂಡರ್ ಆಗ್ಬೇಕಾ, ನಮಗೆ ಅದು ಸರೆಂಡರ್ ಆಗಿರಬೇಕಾ ಅನ್ನುವಂಥ ಮಾತನ್ನು ಭಾಳ ಸೂಕ್ಷ್ಮವಾಗಿ ಬಿಡಿಸಿ ಅವರು ಹೇಳಿದ್ದಾರೆ. ಇಲ್ಲೇ ಗೀತಾ ವಸಂತ್ ಮೇಡಮ್ ಅವರಿದ್ದಾರೆ, ಭಾಳ ಹಿರಿಯ ವಿದ್ವಾಂಸರು, ತುಮಕೂರು ವಿಷಯದ ಪ್ರಾಧ್ಯಾಪಕರು. ಅಂದರೆ ತುಮಕೂರು ಈಗಾಗಲೇ ನಾಗರಾಜ ಸರ್ ಹೇಳಿದರು, ಇಲ್ಲಿರ್ತಕ್ಕಂಥ ಎಲ್ಲ ದಿಗ್ಗಜರ ಬಗ್ಗೆ ಹೆಸರನ್ನು ಹೇಳಿದರು ಅವರು. ಹೀಗಾಗಿ ತುಮಕೂರು ಭಾಳ ಪ್ರಸಿದ್ಧವಾದಂಥ ಸ್ಥಳ, ಶರಣರ ನಾಡು, ತ್ರಿವಿ ದಾಸೋಹಿಗಳಂಥ ಸಿದ್ಧಗಂಗಾ ಮಠ, ಇನ್ನೂ ಸಾಕಷ್ಟು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ನಮ್ಮ ಇದಕ್ಕೆ ಕೊಡುಗೆ ಏನು ಅನ್ನೋಂಥ ನಾವು ಪ್ರಶ್ನೆ ಹಾಕೊಡತಕ್ಕಂಥ ದಿನಮಾನಗಳು ಇವತ್ತು ಆಗಮಿಸಿದ ಬಂಧುಗಳೇ. ಕನ್ನಡದ ಪುಸ್ತಕವನ್ನು ಓದಿ ಆ ಜ್ಞಾನವನ್ನು ಇನ್ನೊಬ್ಬರಿಗೆ ಹಂಚತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದಕ್ಕೆಲ್ಲರೂ ಸಹ ಕಟ್ಟಿಬದ್ಧರಾಗೋಣ. ನಾನು ಬಹಳ ಮುಖ್ಯವಾಗಿ ಪುಸ್ತಕ ಮನೆಯವರಿಗೆ, ಈ ಪ್ರಕಾಶನದವರಿಗೆ ಈ ಪುಸ್ತಕವನ್ನು ಇಲ್ಲಿ ಬಿಡುಗಡೆ ಮಾಡಿ ಅವರನ್ನು ಎಷ್ಟು ಗೌರವಿತವಾಗಿ ಕಂಡ್ರು ಅವ್ರ ಲೇಖಕರನ್ನ, ಅವ್ರು ಗೊಡ ಮಾಡ್ತಕ್ಕಂಥ ಅವ್ರಿಗೆ ಸನ್ಮಾನವನ್ನು ನೋಡಿನೇ ನನಗೂ ಖುಷಿ ಆಯಿತು. ಪುಸ್ತಕ ಮನೆಯಲ್ಲಿ ಒಂದೊಂದು ಪುಸ್ತಕ ಬರಬೇಕನ್ನೋ ಅಂತ. ಅಂದರೆ ಅಷ್ಟು ಅವರು ಬೆಲೆಯನ್ನು ಕೊಟ್ಟರು ಗೌರವ ಲೇಖಕರುಗಳಿಗೆ. ಹೀಗಾಗಿ ಭಾಳ ಸಂತೋಷ ಸರ್, ನೀವು ಕಾರ್ಕಳದಿಂದ ಆಗಮಿಸಿ ಇಲ್ಲಿ ಪುಸ್ತಕನ ಬಿಡುಗಡೆ ಮಾಡಿಸಿದಿರಿ. ವೀರಲೋಕಕ್ಕೆ ಮತ್ತು ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹಾಗೂ RK ಶ್ರೀನಿವಾಸ್ ಅವರಿಗೆ ತುಂಬುರಿದ ಅಭಿನಂದನೆಗಳು. ಮತ್ತು ಇಲ್ಲಿ ಲೇಖಕರಾಗಿರ್ತಕ್ಕಂಥ ಎಲ್ಲ ಲೇಖಕಿಯರಿಗೂ ಸಹ ತುಂಬುರಿದ ಅಭಿನಂದನೆಗಳು. ಹಾಗೆ ವೇದಿಕೆ ಬರ್ತಕ್ಕಂಥ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ಈಗ ಸನ್ಮಾನವನ್ನು ಸ್ವೀಕರಿಸಿದಂತಹ ಕವಯತ್ರಿ ಡಾಕ್ಟರ್ ಶಾರದಾ ಮುಳ್ಳೂರ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕನ್ನಡವೆಂಬುದು ಕೇವಲ ಅಕ್ಷರವಲ್ಲ ಕಣ. ಕನ್ನಡವೆಂಬುದು ಶಕ್ತಿ ಕಣ, ಕನ್ನಡವೆಂಬುದು ಮಂತ್ರ ಕಣ, ಕನ್ನಡವೆಂಬುದು ದೈವ ಕಣ, ಕನ್ನಡವೆಂಬುದು ನಮ್ಮ ಹಣೆ ಬರಹ ಕಣ ಅಂತ ಹೇಳಿದಂಥ ಮಾತನ್ನು ಇಲ್ಲಿ ನೆನಪಿಸ್ಕೊಳ್ತಾ, ವೇದಿಕೆ ಮೇಲೆ ಗಣ್ಯರಿದ್ದಾರೆ, ವಿವಿಧ ವೇದಿಕೆಗಳ ಘಟಕಗಳ ಅಧ್ಯಕ್ಷರಿದ್ದಾರೆ. ಈ ಎಲ್ಲ ಚಟುವಟಿಕೆಯನ್ನು ಹಮ್ಮಿ ಸೂತ್ರಧಾರಿ ಎಲ್ಲಿರ್ನೋ ಎಂಬಂತೆ ಇದೆಲ್ಲವನ್ನು ನಿರ್ವಹಿಸಿ ಈ ಕಟ್ಟುವಿಕೆಯನ್ನು ಮಾಡ್ತಕ್ಕಂಥ ಶ್ರೀನಿವಾಸ್ ಅವರು ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಅದು ಅವರ ದೊಡ್ಡತನ. ಜಮಖಂಡಿಯ ನಾನು ತುಮಕೂರಿನ ಈ ವೇದಿಕೆಯ ಮೇಲೆ ಕಾರ್ಕಳದ ಪುಸ್ತಕ ಮನೆಯಿಂದ ಪುಸ್ತಕ ಬಿಡುಗಡೆ ಇಲ್ಲಿ ಬಿಡುಗಡೆಗೊಳ್ತಾ ಇರೋದು ಒಂದು ಸಂತಸ, ರೋಮಾಂಚನ ಮತ್ತು ಅದೊಂದು ಧನ್ಯತೆಯ ಕ್ಷಣ. ಯಾಕಂದರೆ ಸಾಹಿತ್ಯ ಯಾವಾಗಲೂ ಕೂಡಿಸುವ ಕೆಲಸವನ್ನು ಮಾಡುತ್ತೆ, ಕಟ್ಟುವ ಕೆಲಸವನ್ನು ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅಂದರೆ ಇದು ಸಹೃದಯತೆ, ಹೃದಯಗಳ ಬೆಸುಗೆ, ಮಾನಸಿಕ ಚಿಂತನೆಗಳ ಬೆಸುಗೆ ಸಾಹಿತ್ಯ ಅನ್ನೋದು. ಅಕ್ಷರ ಎನ್ನುವುದು ಕ್ಷರ ಆಗದಂಥದ್ದು. ಅದಕ್ಕಾಗಿ ನಮಗೆ ಇವತ್ತು ಒಮ್ಮೆ ಆಶ್ಚರ್ಯ ಏನು ಅನಿಸುತ್ತೆ ಅಂದರೆ, ಮುಧೋಳ ಅಂದ ತಕ್ಷಣ ರನ್ನನ ನಾಡು, ಗದಗ ಅಂದ ತಕ್ಷಣ ಕುಮಾರವ್ಯಾಸನ ಊರು, ಅಂದರೆ ಆ ಥರ ಅಲ್ಲಿ ಹೋದ ತಕ್ಷಣ ಆ ಭಾವನೆ ಆ ವಾಕ್ಯಗಳು, ರನ್ನನ ಇಲ್ಲಿ ಚಲನವಲನ ಆಗಿರಬಹುದಲ್ಲ, ಕುಮಾರವ್ಯಾಸ ಹಿಂದಿಲೆಲ್ಲೋ ಈ ಭೂಮಿಯ ಮೇಲೆ ಅಡ್ಡಾಡಿದಲ್ಲ ಅನ್ನುವಂಥದ್ದು ಅನುಭವಿಸಿದರೆ ರೋಮಾಂಚನ. ಅಂಥ ಈ ರೋಮಾಂಚನಗಳಿಗೆ ಕಾರಣ ಆಗ್ತಕ್ಕಂಥದ್ದು
ನಾವು ಕಾಲಕ್ಕೆ ಇದು ಬದಲಾಗುತ್ತೆ ಅನ್ನೋದನ್ನು ನೋಡುವಾಗ ಹಿಂದೆಲ್ಲ ಶ್ರೀನಿವಾಸ ಲಕ್ಷ್ಮಿಯ ಹಿಂದೆ ಹೋಗಿದ್ದನ್ನು ನಾವು ನೋಡಿದ್ವಿ ಅಲ್ಲ. ಕಾಲ ಬದಲಾಯಿತು. ಈಗ ವೀರಕ ಪುತ್ರ ಶ್ರೀನಿವಾಸ್ ಅವರು ಸರಸ್ವತಿಯ ಬೆನ್ನು ಹತ್ತಿದ್ದಾರೆ. ಹೇಗೆ ಬದಲಾಗುತ್ತೆ ನೋಡ್ರಿ ಇದು. ಆದರೆ ಅವರು ಎಷ್ಟು ಅಂದರೆ ನನಗೇನಿಸ್ತು, ಸ್ಪಾಂಟೇನಿಯಸ್ ಓವರ್ಫ್ಲೋ ಅಂತ ಹೇಳ್ತಾರಲ್ಲ, ಅಂದರೆ ಯಾವಾಗಲದು ತುಮಕೂರು ಅಂದರೆ ನನಗೇನಿಸ್ತು ತುಂಬಿ ತುಳುಕುವ ಊರು ಅಂತ. ಸ್ಪಾಂಟೇನಿಯಸ್ ಓವರ್ಫ್ಲೋ ಇಲ್ಲಿ ತುಂಬಿ ತುಳುಕ್ತಾ ಇದೆ. ಏನು ತುಳುಕ್ತಾ ಇದೆ ಅಂದರೆ ಅಕ್ಷರ ಜಾತ್ರೆ ನೋಡ್ರಿ. ಒಂದು ಅಕ್ಷರ ಮನೆ ಅನ್ನುವಂಥದ್ದು ಒಂದು ಏನಂದ್ರೆ ಸ್ಥಿರ ಆಸ್ತಿ ಅಂತ ಹೇಳ್ತೀವಿ ನಾವು, ಮನೆ ಅಂತ ಅಳಿಗಾಡೋದಿಲ್ಲ ಅಂಥೇಳಿ. ಆದರೆ ಪುಸ್ತಕ ಮನೆ ನಡ್ಕೊಂಡು ಬಂತು. ಎಲ್ಲಿಗೆ ಬಂತು ಅಂತಂದರೆ ಸಂತಿಗೆ ಬಂತು. ಪುಸ್ತಕ ಮನೆ ಸಂತಿಗೆ ಬಂತು. ಎಂಥ ಸಂತಿಗೆ ಬಂತಂದರೆ ಪುಸ್ತಕ ಸಂತಿಗೆ ಬಂತು. ಅಂದರೆ ಈ ಸಂತೆ ಮನೆ ಅನ್ನುವಂಥ ನಿರ್ಜೀವಕ್ಕೆ ಜೀವ ತುಂಬುವುದೇನಿದೆ ಅಕ್ಷರ. ಈ ಅಕ್ಷರ ಅನ್ನೋದು ಸಾಮಾನ್ಯ ಅಲ್ಲ. ಯಾಕೆಂದರೆ ಅಕ್ಷರ ನಮ್ಮನ್ನು ಬೇರೆ ಬೇರೆ ಲೋಕಕ್ಕೇ ಕರೆದುಕೊಂಡು ಹೋಗುತ್ತೆ. ಅಂಥ ಇದಕ್ಕೆ ಇಲ್ಲಿ ಹಾರ ಪೋಣಿಸಿದಂತೆ ನನಗೆ ವೀರಕಪುತ್ರ ಶ್ರೀನಿವಾಸರ ಇದನ್ನು ನೋಡುವಾಗ ಹೀಗೆ ಅನ್ನಿಸ್ತು, ಹಾರ ಪೋಣಿಸಿದಂತೆ ಬಿಡಿ ಹೂಗಳು ಒಂದಾದಂತೆ, ದಾರ ಪೋಣಿಸಿದಂತೆ ಸೂಜಿಯಿಂದ ಜೋಡಿಸಿದಂತೆ, ನಾರು ಕಟ್ಟಿದಂತೆ ಕೋತಂಬರಿಯ ಸೊಪ್ಪು ಕಟ್ಟಾದಂತೆ. ಅಂದರೆ ಇಲ್ಲಿ ನಾವು ಹೇಳುವಾಗ ಏನೋ ಒಂದು ಸಣ್ಣದು ಅನಿಸುತ್ತೆ. ನನಗೇನು ಅನಿಸುತ್ತೆ ಅಂದರೆ, ಒಂದು ಸಾಸಿವೆಯ ಒಂದು ಸ್ವಲ್ಪ ಸಾಸಿವೆಯನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟಾಗ ಎಷ್ಟು ಸುಲಭ ಅನಿಸುತ್ತೆ. ಕಟ್ಟು ಕೈ ಜಾರಿದಾಗ ಒಂದು ಸಾಸಿವೆಯನ್ನು ಹೆಕ್ಕಿಕೊಳ್ಳೋದು ಎಷ್ಟು ಕಷ್ಟ. ಪುಸ್ತಕ ಒಂದೊಂದೇ ಎಲ್ಲೇ ಇರುವಾಗ ಅದು ಸಾಸಿವೆಯನ್ನು ಹೆಕ್ಕಿಕೊಂಡಂತೆ. ಆದರೆ ಇಲ್ಲಿ ನಮಗೆ ಕಟ್ಟಾಗಿ ಇಷ್ಟು ಮಳಿಗೆ 60ರಷ್ಟು ಮಳಿಗೆಗಳಲ್ಲಿ ನಾನು ನಿನ್ನೆ 2 ಚೀಲ ಅದೇ ಅಂದ್ಕೊಂಡೆ. ನಾನು ಹೇಳ್ತಾ ಇದ್ದೆ, ಅಯ್ಯೋ ಚೀಲ ತರಬೇಕಿತ್ತೇನೋ, ನಾನು ಭಾಳ ಗೊತ್ತಾಗಲಿಲ್ಲ. ಅಂದರೆ ಇಷ್ಟು ಪುಸ್ತಕ ಆಯಿತು ಅಂತ ಮನೆಗಿಟ್ಟು ಇವತ್ತು ಮತ್ತೆ ಖರೀದಿಗೆ ಬಂದ್ವಿ. ಅಂದರೆ ಈ ರೀತಿ ಇಷ್ಟೆಲ್ಲವನ್ನು ಸಂಘಟನೆ ಮಾಡುವಾಗ ಬರೀ ಹೆಡ್ಡಿಂಗ್ ನೋಡ್ರಿ, ಇಲ್ಲಿ 18 ಪುಸ್ತಕಗಳ ಹೆಡ್ಡಿಂಗನ್ನು ನಾನು ಹೇಳ್ತೀನಿ. ಅಂದರೆ ಅದನ್ನು ಹೇಗೆ ಜೋಡಿಸ್ಬೋದು ಅಂತ. ಗೋಡೆಗೆ ನೇತು ಬಿಟ್ಟ ಭೂಪಟಕ್ಕೆ ಲೋಕಾಂತದ ಏಕಾಂತ, ಲಕ್ಷ್ಮಣ ರೇಖೆಯ ಕಂಪನಕ್ಕೆ ಪುರುಷ ಶಿವದ ಕೆಂಡದ ಧೂಳು, ಬೆಂಕಿಯ ನೆರಳು. ಹಾಟ್ ವೇವ್ ಇಲ್ಲಿದೆ, ಅಡಿ ಇಟ್ಟರೆ ಅಪಾಯ. ಒಳಗಿನ ವಿಧ್ವಂಸಕ್ಕೆ ಅರ್ಧ ನೆನಪಿನ ಕನಸು. ಇಲ್ಲಿ ನಿನ್ನ ಹೆಣ ಸಿಕ್ಕರೂ ಸಾಕಿತ್ತು ಎನ್ನುವ ಶರದಿಂದು ಮಾಲ ಸುಜಾತಾಳ ಅಕ್ಷರಧಾಮದ ಅಂಶುಮಾಲ ಎಂಬ 4ನೇಯ ಆಯಾಮದಲ್ಲಿ ಆಗಿದೆ ಮತ್ತಿಲ್ಲಿ ನಿಮ್ಮೆಲ್ಲರ ಪುನರ್ಮಿಲನ. ಇವು ನಮ್ಮ, ಯಾಕೆಂದರೆ ಸಾಹಿತಿಗಳು ಯಾವತ್ತೂ ಅಕ್ಷರದ ಆಟದಲ್ಲೇ ತೊಡಗಿರುವವರು. ಈಗ ತುಮಕೂರು ಅಂದ ತಕ್ಷಣ ತುಂಬಿ ತುಳುಕೋ ಊರು ಹೇಗೆ ಅನ್ನಿಸ್ತೋ ಹಾಗೆ ಇಲ್ಲಿ ಈ ಅಕ್ಷರಗಳನ್ನು ಜೋಡಿಸಿದರೆ ಈ 18ರ ಹರೆಯ, 18ರ ಪುಸ್ತಕ, 18ರ ಸಮೃದ್ಧಿ ಇಲ್ಲಿದೆ. ಎತ್ತೆತ್ತ ನೋಡಿದ ಹತ್ತತ್ತ ಸಂಭ್ರಮ, ಸಡಗರ, ಸಂತೋಷ ಅನ್ನುವಂಥ ಸಡಗರ ಇಲ್ಲಿ ತುಂಬಿಕೊಂಡಿದೆ. ಈ ವೇದಿಕೆಯ ಮೇಲೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ನಾನು ನನ್ನ 15ನೇ ಪುಸ್ತಕವನ್ನು ಇಲ್ಲಿ ಲೋಕಾರ್ಪಣೆಗೊಂಡಿದೆ. ಅದರಲ್ಲಿ ಕೆಲವು ಸಾಲು ಹೇಳಬೇಕೆಂದರೆ, ಪ್ರೇಮವೆಂಬುದು ಎಂಥ ಸುಖದ ಆಟ ಗೆಳೆಯ, ಬೆಂಬಿಡದ ಸಾವಿನಾಟ ಮರೆಸುವುದು ಗೆಳೆಯ. ಬೇಕೆಂಬಾಟಕ್ಕೆ ಸಾಕು ಪದ ಮರೆತದ್ದು ನೆನಪಿದೆಯೇ, ಪಿಸು ಮಾತಿಗೆ ಜಗವೆದ್ದು ಕುಳಿತದ್ದು ನೆನಪಿದೆಯೇ. ಈ ಥರದ ಸಾಲಿರಬಹುದು. ಇನ್ನು ತನ್ನವರೆಲ್ಲ ದೂರ ಸರಿದ ಮೇಲೆ ಒಬ್ಬಂಟಿ ಬದುಕಬೇಕು, ಬೇರೆ ದಾರಿ ಇಲ್ಲ. ಹರಿದರೆ ಹೊಲಿಯಬಹುದು, ಆದರೆ ಪಿಸಿದ ಬಟ್ಟೆಯ ಬೆನ್ನು ಹತ್ತಿದರೆ ಅರ್ಥವಿಲ್ಲ. ನನ್ನ ಮದುವೆಯ ಸೀರೆಯ ಸೆರಗು ಕತ್ತರಿಸಿದ ಇಲಿಗೆ ನಾನು ಹೆದರಿಬಿಟ್ಟೆ. ಒಳಬಂದ ಬೆಕ್ಕು, ಇಲಿ ಹಿಡಿತೈತೇನೋ ಅಂತ ತಿಳಿದಿದ್ದೆ. ಒಳಬಂದ ಬೆಕ್ಕು ಇಲಿ ಹಿಡಿಯದೆ ಹಾಲು ಕುಡಿದು ಜಿಗಿದಾಗ ಅತ್ತು ಬಿಟ್ಟೆ. ಈ ಥರದ ಅನೇಕ ಗಜಲ್ ಮಾದರಿಯ ಸಾಲುಗಳು ಇಲ್ಲಿವೆ. ಇಂಥ
ಹಲವಾರು ಪುಸ್ತಕಗಳು, ಅಂದರೆ ಕೆಲವು ಸಾಲುಗಳನ್ನ ನಾ ಹೇಳಿದ್ನಲ್ಲ, ಅದು ಬರೀ ಒಂದು ಹೆಡ್ಡಿಂಗ್ ನೋಡಿದಾಗನೇ ನಮಗೊಂದು ಕಂಪನ, ಯಾವ ಆಯಾಮ, ಇತರೆ ಕೆಲವೊಂದು ಭಾವನಾತ್ಮಕ, ಕೆಲವು ವ್ಯಾವಹಾರಿಕ, ಕೆಲವು ಉದ್ಯಮವನ್ನು ನಡೆಸುವುದು ಹೇಗೆ, ಅದಕ್ಕೆ ಒಂದು 25 ಪಾಯಿಂಟ್ಗಳು ಅನ್ನುವಂಥ, ಅಂದರೆ ವಿವಿಧ ನಮ್ಮ ಎಲ್ಲ ವಿಚಾರಗಳಿಗೆ ಇಲ್ಲಿ ಪುಸ್ತಕ ಮಳಿಗೆ ಇದೆ. ಅಕ್ಷರ ಲೋಕ ಇದು ಕ್ಷರವಾಗದ ಲೋಕ, ಅಕ್ಷರ ಇದೊಂದು ಅಕ್ಷಯ ಪಾತ್ರೆ. ಇಂಥ ಅಕ್ಷರ ಲೋಕ, ಅಕ್ಷರ ಜಾತ್ರೆ ಇಲ್ಲಿದೆ. ಪರಂಪರೆಯನ್ನು ದಾಟಿ ಬರೆದು ಕಾಲವನ್ನು ಮೀರಿ ಕಾಲದಾಚಿಗೆ ಕಾಣುವ ಸತ್ಯವನ್ನು ದಾಖಲಿಸಿದವರಿದ್ದಾರೆ. ಸಮಕಾಲಿನಿಂದ ಮುಕ್ತರಾಗಿದ್ದರೂ ವಾತಾವರಣದ ಪ್ರಭಾವ, ಸಮಾಜದ ಆಗುಹೋಗುಗಳು ಲೇಖಕರ ಸುತ್ತಲೂ ಕವಿದ ಹುತ್ತದೊಳಗೆ ತಾನೇ ಕುಳಿತು ವಿಸ್ಮಯದಿಂದ ಬರೆದವರಿದ್ದಾರೆ. ಇಲ್ಲಿ ಕವಿಯು ತಾನಾಗಿ ಸಮಾಜದಲ್ಲಿ ಇದ್ದುಕೊಂಡು ಇಲ್ಲದಂತೆ ಬರೆಯುವ, ತನ್ನನ್ನೇ ತಾನು ತನ್ಮಯಕ್ಕೆ ತೊಡಗಿಸಿಕೊಂಡಾಗ ಮಾತ್ರ ಈ ಕಾರ್ಯ ಸಾಧ್ಯ ಆಗುತ್ತೆ. ಇಂಥ ತಮ್ಮ ತಪಸ್ಸಿನ, ತಮ್ಮ ಧ್ಯಾನದ, ತಮ್ಮ ಏಕಾಂತದ ಫಲದಿಂದ ಕೊಟ್ಟ ಪುಸ್ತಕಗಳು ಇಲ್ಲಿವೆ. ಇಂಥದ್ದು ಇಲ್ಲಿ ಇನ್ನೊಂದು ಹೇಳಬೇಕಂದ್ರೆ, ಕಾರ್ಕಳದ ಪುಸ್ತಕ ಮನೆ ಪ್ರಕಾಶನದವರು ಅವ್ರಿಗೆ ಯಾವುದೇ ಲಿಂಗ, ಜಾತಿ, ಪ್ರದೇಶ ಅನ್ನುವಂಥ ತಾರತಮ್ಯ ಇಲ್ಲ, ಅಥವಾ ವಯಸ್ಸಿನ, ಅಂದ್ರೆ ನೋಡ್ರಿ ಇಲ್ಲಿ ನೋಡುವಾಗ ನಮಗನ್ಸುತ್ತೆ ಹಿರಿಯರನ್ನು ಕರ್ಕೊಂಡಿದ್ದಾರೆ, ಕಿರಿಯರನ್ನು ಕರ್ಕೊಂಡಿದ್ದಾರೆ. ಕೆಲವು ವೇದಿಕೆಗಳನ್ನು ನೋಡುವಾಗ ಒಬ್ಬರು ಹೆಣ್ಮಕ್ಳು ಇರೋದಿಲ್ಲ. ಅಲ್ಲಿ 18 ಜನ ಇದ್ದರೂ ಅವರೆಲ್ಲ ಗಂಡ್ಮಕ್ಳು ಇರ್ತಾರೆ. ಆದರೆ ಇಲ್ಲಿ ನೋಡಿದವರು ಹೆಣ್ಮಕ್ಳಿಗೂ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಮಹಿಳೆ, ವಯಸ್ಸು, ಪ್ರಾದೇಶಿಕತೆ ನೋಡಿದಾಗ ಎಲ್ಲ ಪ್ರದೇಶದ ಜನರನ್ನು ಕಟ್ಟಿಕೊಡುವಂಥ ಇದು ಅತಿ ಪ್ರತಿಷ್ಠಿತ ಸಂಸ್ಥೆಯಾದಂಥ ಪುಸ್ತಕ ಪ್ರಕಾಶನ ಕಾರ್ಕಳದ ಈ ಪುಸ್ತಕ ಮನೆಯಿಂದ ನಮ್ಮ 18 ಜನರ ಪುಸ್ತಕಗಳು ಇಲ್ಲಿ 18 ಅನ್ನೋದಕ್ಕೂ ನಾನು ಹೇಳಿದೆ ಸಮೃದ್ಧತೆ ಅಂತ. 18 ಜನರ ಪರವಾಗಿ ನಾನು ಇಲ್ಲಿ ಮಾತಾಡ್ತಾ ಆ 18 ಜನರ ಸಮಯವನ್ನು ನಾನು ತೆಗೆದುಕೊಂಡಿದ್ದೇನೆ. ನಾನು ಕಾರ್ಕಳ ಪುಸ್ತಕ ಮನೆಗೂ ಮತ್ತು ವೀರಕಪುತ್ರ ಶ್ರೀನಿವಾಸ್ ಅವರ ಈ ಪುಸ್ತಕ ಸಂತೆಗೂ ಎಲ್ಲ ಲೇಖಕರ ಪರವಾಗಿ ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ವೇದಿಕೆಯಲ್ಲಿರುವ ಅತಿಥಿ ಗಣ್ಯರಾದಂತಹ ಸುರೇಶ್ ಚನ್ನಶೆಟ್ಟಿ ಅವರು ಒಂದೆರಡು ಮಾತುಗಳನ್ನು ಆಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸಿರಿಗನ್ನಡಂಗೆಲ್ಗೆ ವೇದ ಆಗಮಗಳು ಸಂಸ್ಕೃತದಲ್ಲಿ, ಶಾಸ್ತ್ರ ಪುರಾಣಗಳು ಸಂಸ್ಕೃತದಲ್ಲಿ, ದ್ವೈತ ಅದ್ವೈತಗಳು ಸಂಸ್ಕೃತದಲ್ಲಿ, ಮೊಟ್ಟ ಮೊದಲಿಗೆ ವಚನಶಾಸ್ತ್ರವ ಕನ್ನಡದಲ್ಲಿ ರಚಿಸಿ ಕನ್ನಡಿಗರ ಕರಸ್ಥಲಕ್ಕೆ ಕೊಟ್ಟ ಕನ್ನಡಿಗರ ಕುಲಗುರು ನೀನೊಬ್ಬನೇ ಅಯ್ಯ ಜಗದ್ದೋಚ ಬಸವೇಶ್ವರ. ಇವತ್ತು ಈ ವೇದಿಕೆಯಲ್ಲಿ ಸುಮಾರು 18 ಕೃತಿಗಳ ಬಿಡುಗಡೆಯಾಗಿವೆ. ಹೀಗಾಗಿ ನನ್ನೆಲ್ಲ ಕವಿಗಳಿಗೂ ಈ ಸಂದರ್ಭದಲ್ಲಿ ವೇದಿಕೆಯ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬರುವ ದಿನಗಳಲ್ಲಿ ಇನ್ನೂ ಒಂದಿಷ್ಟು ಹೆಚ್ಚಿನ ಕೃತಿಗಳನ್ನು ಹೊರಬರಲಿ ಅಂತಕ್ಕಂಥ ಆಶಿಸುತ್ತಾ, ಬಂಧುಗಳೇ, ಈ ಜಾಗತೀಕರಣ ಕರಿನಳಿನಲ್ಲಿ ಭಾಷೆ, ಸಾಹಿತ್ಯ, ಸಂಸ್ಕೃತಿ ನಲ್ಗುತ್ತಿರುವ ಒಂದು ಸಂದರ್ಭದಲ್ಲಿ ಈ ಭಾಷೆಯನ್ನು ಉಳಿಸುವಂಥ ಬಹು ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದು ಬಹಳ ವಿಶೇಷವಾಗಿ ಅಕ್ಷರ ಸಂಸ್ಕೃತಿಯನ್ನು ಉಳಿಸಬೇಕಾಗಿದೆ. ನಾವೆಲ್ಲ ಈ ಪುಸ್ತಕ ಸಂಸ್ಕೃತಿಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲ ಒಂದಿಷ್ಟು ಕೆಲಸಗಳನ್ನ ಮಾಡಬೇಕಾಗಿದೆ. ಅನೇಕ ಸಂಘ ಸಂಸ್ಥೆಗಳಿಗೆ ಅನೇಕ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಬಹಳಷ್ಟು ಜನ ನಾವು ನೋಡ್ತಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿಯೇ ಈ ಪುಸ್ತಕ ಸಂತೆಗಳ ಮೂಲಕ ಸದ್ದು ಮಾಡಿರುವಂಥ ನನ್ನ ಅತ್ಯಂತ ಪ್ರೀತಿಯ ಸ್ನೇಹಿತರಾಗಿರೋಂಥ ನಾನು ಶ್ರೀನಿವಾಸ್ ಅವರಿಗೆ ಒಂದು ಅಭಿನಂದನೆ ಮತ್ತು ಒಂದು ಚಪ್ಪಾಳೆಯ ವಂದನೆಗಳನ್ನು ಸಲ್ಲಿಸಲೇಬೇಕು. ಯಾಕಂದರೆ ಒಂದು ತಂಡನೇ ನಾವು ನೋಡ್ತೀನಿ. ಅವ್ರು ಯಾರೋ ಒಂದೇ ಊರ್ನೂರು ಅಲ್ಲ ಅಥವಾ ಒಂದೇ ಕ್ಷೇತ್ರದವರು ಅಲ್ಲ, ಆದರೂ ಸಹ ಅವರೆಲ್ಲರೂ ಸೇರ್ಕೊಂಡು ಒಂದು ಅದ್ಭುತವಾದ ಕಾರ್ಯಕ್ಕೆ ಮುಂದಾಗ್ತಾರಲ್ಲ, ನಿಜವಾಗ್ಲೂ ಇದು ಉತ್ತಮವಾದ ಕಾರ್ಯನೇ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸುತ್ತಾ, ಈ ಪುಸ್ತಕಗಳು ಅಂದರೆ ಇಡೀ ಪುಸ್ತಕ ಬೇಕಾಗಿಲ್ಲ, ಒಂದು ಪುಸ್ತಕದ ಒಂದು ಸಾಲು ನಮ್ಮ ಮನುಷ್ಯನ ಬದುಕನ್ನು, ಇಡೀ ಜೀವನವನ್ನೇ ಬದಲಾಯಿಸುವಂಥ ಅನೇಕ ಘಟನೆಗಳು ನಮ್ಮೊಂದಿಗೆ ನಾವೆಲ್ಲ ಓದ್ರಲ್ಲಿ ನಾವು ನೋಡಿದ್ವಿ. ಅಂಥದ್ದೇ ಒಂದು ಸಣ್ಣ ಘಟನೆ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಈ ದೇಶದ ಗಡಿಯಲ್ಲಿ ಒಬ್ಬ ಜವಾನ್ ಕೆಲಸ ಮಾಡ್ತಾ ಇರ್ತಾನೆ. ಅವನು ಭಾಳ ಹಳ್ಳಿ ಊರಿಂದ ಬಂದಂಥ ಯುವಕ. ಅವನಿಗೆ ಆದಂಥ ಯಾವುದೋ ಸಂಬಂಧಿಕರು, ಸ್ನೇಹಿತರು, ಗೆಳೆಯರು ಭಾಳ ಜನ ಇರೋದಿಲ್ಲ. ಹೀಗಾಗಿ ಅವ ಸೇನೆಯಲ್ಲಿ ಈ ಟ್ರಕ್ ನಡೆಸುವಂಥ ಚಾಲಕನಾಗಿ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಅಂಥ ಒಂದು ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಒಂದ್ಸಲ ಯುದ್ಧ ನಡೆಯುವಂಥ ಒಂದು ಸಂದರ್ಭದಲ್ಲಿ ಈ ಚಾಲಕಿಗೆ ಅವನದೇ ಆದ ಒಬ್ಬ ಭಾಳ ಉತ್ತಮವಂಥ ಸ್ನೇಹಿತ, ನಮಗೆಲ್ಲ ಒಬ್ಬರು ಸ್ನೇಹಿತರು ಇದ್ದಿರ್ತಾರೆ, ಇರೋರಲ್ಲೇ ಮತ್ತು ಭಾಳ ಬೇಕಾದವರು ಅಂತ ಇದ್ದಿರ್ತಾರೆ. ಆ ಥರ ಅವನಿಗೂ ಒಬ್ಬ ಸ್ನೇಹಿತಾಗಿರ್ತಾನೆ. ಆ ಗುಂಡಿನ ಕಾಳಗದಲ್ಲಿ ಅವನ ಗೆಳೆಯ ಸತ್ತೋಗ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಇವನು ಬಹಳ ಜೀವನದಲ್ಲಿ ನಿರಾಶೆ ಆಗಿಬಿಟ್ಟು, ಇನ್ನೇನು ಯಾರೋ ನೆಂಟರಿಲ್ಲ, ಸಂಬಂಧಿಕರಿಲ್ಲ, ನನಗೆ ಆದಂಥ ಒಂದು ಜೀವ ಇತ್ತು, ಅದು ನನ್ನ ಸ್ನೇಹಿತ, ಅವನು ಇಲ್ದ ಮೇಲೆ ನಾನು ಯಾಕೆ ಬದುಕಬೇಕು ಅಂತಕ್ಕಂಥ ಒಂದು ನಿಶ್ಚಯವನ್ನು ಮಾಡಿರ್ತಾನೆ. ಭಾಳ ಸಲ ನಮಗೂ ಜೀವನದಲ್ಲಿ ಯಾವುದ್ಯಾವುದೋ ಘಟನೆಗಳಲ್ಲಿ ಆ ಥರ ನಮ್ಮ ತಲೆಗೂ ಬಂದಿರ್ತಾವೆ, ಸಾಕಪ್ಪ ಜೀವನನೇ ಸಾಕು ಅಂತ. ಹಂಗೆ ಅವನಿಗೂ ಬಂದಂಥ ಒಂದು ಸಂದರ್ಭದಲ್ಲಿ ಇನ್ನೇನು ಸಾಯ್ಬೇಕಾದ್ರೆ ಮತ್ತೆ ಯಾವ್ದಾದ್ರು ದಾರಿ ಹುಡ್ಕೋಬೇಕಲ್ಲ ಅಂತೇಳಿ ಅವ್ನು ನೇರವಾಗಿ ರೈಲ್ವೆ ಸ್ಟೇಷನ್ಗೆ ಹೋಗಿರ್ತಾನೆ. ಅಂದರೆ
ರೈಲ್ವೆ ಕೆಳಗೆ ಬಿದ್ದು ನಾನು ಸತ್ತೋಗ್ಬೇಕು ಅಂತೇಳಿ. ಆ ಬಂದಂಥ ಸಂದರ್ಭದಲ್ಲಿ ಯಾರೋ ಪಕ್ಕಕ್ಕೆ ಕುಂದವ್ರು ಕೇಳಿರ್ತಾನೆ ನಾನು, ಟ್ರೈನ್ ಎಷ್ಟು ಗಂಟೆಗೆ ಬರುತ್ತೆ ರೀ ಅಂತೇಳಿ. ಒಂದು 20 ನಿಮಿಷ ಬೇಕ್ರಿ ಅಂದಾಗ 20 ನಿಮಿಷ ಬೇಕಲ್ಲ, ಸುಮ್ಮನೆ ಅಷ್ಟೊತ್ತು ಕೂತಿ ಏನು ಮಾಡಲಿ ಅಂತ ಹೇಳ್ಕೊಂಡು ಸುಮ್ಮನೆ ರೈಲ್ವೆ ಸ್ಟೇಷನಲ್ಲಿ ಹಿಂದೆ ತಿರುಗಿ ಒಂದ್ಸರಿ ಕಣ್ಣು ಹಾಯಿಸ್ತಾನೆ. ನಮಗೆಲ್ಲ ಗೊತ್ತಿದೆ ರೈಲ್ವೆ ಸ್ಟೇಷನಲ್ಲಿ ಅಲ್ಲೆಲ್ಲ ಚಹಾ ಅಂಗಡಿಗಳಿರ್ತವೆ, ಪುಸ್ತಕದ ಅಂಗಡಿಗಳಿರ್ತವೆ, ಯಾರ್ಯಾರೋ ಮಾರಾಟ ಮಾಡೋಕೆ ಓಡಾಡಿ ಬರ್ತಾರೆ. ಅವೆಲ್ಲ ಸುಮ್ಮನೆ ಒಂದು 2-3 ನಿಮಿಷ ಗಮನಿಸ್ಕೊಂಡಿರೋ ಒಂದು ಸಂದರ್ಭದಲ್ಲಿ ಆ ಪುಸ್ತಕ ಅಂಗಡಿ ನೋಡೋ ಸಲುವಾಗಿ ಅವ್ರ ಪಾಕೆಟ್ನಲ್ಲಿ ಕಿಶನಲ್ಲಿ ಒಂದು ಕೈಯನ್ನು ಹಾಕಿಬಿಡ್ತಾರೆ. ಅವರಲ್ಲಿ ಒಂದು 20 ರೂಪಾಯಿ ಉಳಿದಿರುತ್ತೆ. ಹೆಂಗೂ ಸಾಯಕ್ಕೆ ಹೋಗ್ತಾ ಇದ್ದೀನಿ, ಮತ್ತು 20 ರೂಪಾಯಿ ಇಟ್ಕೊಂಡು ಏನು ಮಾಡಬೇಕು, ಸುಮ್ಮನೆ ಹಿಂದೆ ನೋಡಿಕೊಂಡು ಯಾವ ಪುಸ್ತಕಗಳನ್ನ ಏತಕ್ಕೆ ಒಂದು ಯಾವುದೊಂದು ಪುಸ್ತಕ ಒಂದಂತರಲ್ಲೇ ಒಂದು ಆಯ್ಕೆಯನ್ನು ಮಾಡ್ಕೊಳ್ತಾನೆ. ಅದು ಆಯ್ಕೆ ಮಾಡ್ಕೊಂಡ ಪುಸ್ತಕ ಅದು ಸ್ವಾಮಿ ವಿವೇಕಾನಂದರದಾಗಿರುತ್ತೆ. ಸುಮ್ಮನೆ ಪುಸ್ತಕ ತೆಗೆದು ಹಾಗೆ ಓದಕ್ಕೆ ಓದ್ತಿರ್ತಾನೆ, ಒಂದು ಸಾಲನ್ನು ಓದ್ತಾನೆ. ಒಂದು ಸಾಲು, 7 ಎದ್ದೇಳು ಗುರಿ ಮುಟ್ಟುವರೆಗೆ ನಿಲ್ಲದಿರು ಅಂತೇಳಿ. ಅರ್ಥ ಆಗಲ್ಲ, ನಮಗೂ ಭಾಳ ಸಲ ಅರ್ಥ ಆಗಲ್ಲ. ಯಾವುದೋ ಓದಿದ್ದೆ 4ನೇ ಸಲ ಓದಬೇಕಾಗತ್ತೆ, ಮತ್ತೆ 2ನೇ ಸಲ ಓದ್ತಾರೆ, 3ನೇ ಸಲ ಓದ್ತಾರೆ. ಆವಾಗ ಅವರಿಗೆ ಹೊಸ ಒಂದು ಅರಿವನ್ನು ಮೂಡುತ್ತೆ. 7 ಎದ್ದೇಳು ಗುರಿ ಮುಟ್ಟುವರೆಗೆ ನಿಲ್ಲದಿರು ಅಂದರೆ ಜೀವನದಲ್ಲಿ ಒಂದು ಗುರಿಯನ್ನು ಇರಬೇಕಲ್ಲ, ಆ ಗುರಿಯನ್ನು ನಾನು ಬೆನ್ನತ್ತಬೇಕಾಗಿದೆ, ಆ ಗುರಿಯನ್ನು ಮುಟ್ಟಬೇಕಾಗಿದೆ. ಯಾರೋ ನನ್ನ ಸ್ನೇಹಿತ ನನ್ನಿಂದ ದೂರ ಆದ ಅಂತ ಇಟ್ಕೊಂಡು ನಾನು ಸಹಾಯಕ್ಕೆ ಹೊರಟಲ್ಲಪ್ಪ, ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಅಂತ ತನ್ನ ನಿರ್ಧಾರವನ್ನು ಬದಲಾಯಿಸ್ತಾನೆ. ಅಂದರೆ ಒಂದು ಪುಸ್ತಕದ ಒಂದು ಸಾಲು ಬದಲಾಯಿಸಿ, ನಮಗೆಲ್ಲ ಗೊತ್ತಿದೆ, ನಮ್ಮ ಹಿರಿಯರಿಗೆಲ್ಲ ಅವ್ರ ಹೆಸರು ನೆನಪಿರ್ಬೇಕು ಅಂತ ಭಾವಿಸಿದ್ದೀನಿ. ಈ ಜನರಲ್ ಲೋಕಲ್ ಬಿಲ್ಗೋಸ್ಕರ ದೆಹಲಿಯ ಜಂತರ್ ಮಂತದಲ್ಲಿ ಹೋರಾಟ ಮಾಡಿದಂಥ ಮತ್ತು ಇತ್ತೀಚಿನ ದಿನಗಳಲ್ಲೂ ಸಹ ಆಗಾಗ ಹೋರಾಟ ಮಾಡ್ತಿರುವಂಥ ನಾನು ಅಣ್ಣಾ ಹಜಾರೆ ಅವ್ರ ಬಗ್ಗೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಅಂಥ ಅಣ್ಣಾ ಹಜಾರೆ ಅವರು ಕೇವಲ ಪುಸ್ತಕದ ಒಂದು ಸಾಲನ್ನು ಓದಿ ತನ್ನ ಬದುಕನ್ನು ಬದಲಾಯಿಸಿಕೊಂಡಂಥ ಘಟನೆ, ಇಂಥ ಅನೇಕ ಘಟನೆಗಳು ನಮ್ಮ ಜೊತೆಗೆ ಅದಾವೆ. ಹೀಗಾಗಿ ಈ ಪುಸ್ತಕಗಳು ನಮಗೆ ಬದುಕನ್ನು ಕೊಡ್ತವೆ, ನಮ್ಮ ಒಂಟಿತನವನ್ನು ಹೋಗ್ಲಾಡಿಸ್ತವೆ, ಬೇಸರವನ್ನು ಕಳೆಯುತ್ತೆ, ಅನೇಕ ಜ್ಞಾನವನ್ನು ತಿಳಿದುಕೊಳ್ಳುವಂಥ ಕ್ರಿಯೆನೇ ಇದು ಪುಸ್ತಕ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೆ ಮಾತುಗಳನ್ನು ಮುಂದುವರಿಸಲಾರ್ದೇ ಸುಮಾರು 18 ಜನ ನಮ್ಮ ಕವಿಗಳು ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ಪುಸ್ತಕಗಳನ್ನು ಬರಿತೀವಿ, ಎಷ್ಟೋ ನಮ್ಮ ಜೊತೆಗೆ ಉಳಿದಿರ್ತವೆ. ಬಿಡುಗಡೆ ಮಾಡುವಂಥ ವೇದಿಕೆಗಳು ಭಾಳ ಕಮ್ಮಿ ನಮಗೆ. ಅಂಥ ಒಂದು ಸಂದರ್ಭದಲ್ಲಿ ಈ ಥರ ಎಲ್ಲ ಕವಿಗಳನ್ನು ಒಂದು ಕಡೆ ಸೇರಿಸಿ ಪುಸ್ತಕ ಬಿಡುಗಡೆ ಮಾಡೋದು ಒಂದು ಅದ್ಭುತ ಕಾರ್ಯ ಮಾಡಿದಂಥ ಇಲ್ಲಿನ ಸಂಘಟಕರಿಗೂ ಭಾಳ ವಿಶೇಷವಾಗಿ ಆ ವೀರಕಪುತ್ರ ಶ್ರೀನಿವಾಸ್ ಅವರಿಗೆ ವಂದಿಸಿ ನನ್ನ 1-2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರು ಕ್ರಿಯೇಟಿವ್ ಪುಸ್ತಕ ಮನೆಯ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದನ್ನ ಪುಸ್ತಕ ಮನೆಯ ವತಿಯಿಂದ ಅನುಬೆಳ್ಳೆ ಸರ್ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಕ್ಸಿಡೆಂಟ್, ನಯನ ನಕ್ಷತ್ರದಂಥ ಕಾದಂಬರಿಗಳನ್ನು ರಚಿಸಿ ನಾಡಿನ ಖ್ಯಾತ ಕಾದಂಬರಿಕಾರರಾಗಿ ಹೊರಹೊಮ್ಮಿದ್ದಾರೆ ಅನುಬೆಳ್ಳೆ ಅವರು. ವೀರಕಪುತ್ರ ಶ್ರೀನಿವಾಸ್ ಅವರು ಕೂಡ ವೇದಿಕೆಗೆ ಬಂದು ಕ್ರಿಯೇಟಿವ್ ಪುಸ್ತಕ ಮನೆಯ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ವೀಣಾ ಶ್ರೀನಿವಾಸ್ ಮೇಡಮ್ ಅವರು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದಂಥ ವೀಣಾ ಶ್ರೀನಿವಾಸ್ ಮೇಡಮ್ ರವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಅತಿಥಿ ಗಣ್ಯರಾದಂಥ ಸಂತೋಷ್ ಆನಗಲ್, ಲೇಖಕರು ಬೆಂಗಳೂರು, ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಸುರೇಶ್ ಚನ್ನಶೆಟ್ಟಿಯವರು ಬೀದರ್, ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಪುಸ್ತಕ ಮನೆಯ ಕಾರ್ಯನಿರ್ವಹಣೆಯನ್ನು ವಹಿಸಿಕೊಂಡಿದ್ದಂಥ ಅನುಬೆಳ್ಳಿಯವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಸಹೃದಯ ಬಂಧುಗಳಿಗೂ ಮಾಧ್ಯಮದವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.